ಅಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಬ್ರಹ್ಮಸ್ವರೂಪಾ ಪರಮಾ ಜ್ಯೋತಿರೂಪಾ ಸನಾತನೀ ಸರ್ವವಿದ್ಯಾಧಿದೇವೀಯಾ ತಸ್ಯೈ ವಾಚೇ ನಮೋ ನಮಃ. ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತಮಾತರಂ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. 18ನೆಯ ಅಧ್ಯಾಯದ ಕೊನೆಯ 2 ಪದ್ಯಗಳಲ್ಲಿ 77-78ರ ಮಾತುಗಳು ಸಂಜಯನ ಮಾತಾಗಿ ಈ ಗೀತೆಯ 700 ಶ್ಲೋಕಗಳಿಗೆ ಮಂಗಳವನ್ನು ಹಾಡುವಂಥವುಗಳು. ವ್ಯಾಸರ ಪ್ರಸಾದದಿಂದ ನಾನು ಕೃಷ್ಣ ಮತ್ತು ಅರ್ಜುನರ ನಡುವಿನ ಸಂವಾದವನ್ನು ಕೇಳಿದ್ದೇನೆ. ಎಲ್ಲಿ ನಿಂತರೂ ಕಿವಿಗೆ ಬೀಳುವಂತೆ ಮಾಡಿದಂತಹ ದಿವ್ಯದೃಷ್ಟಿ ಇತ್ತಂತಹ ವ್ಯಾಸರ ಕಾರುಣ್ಯವನ್ನು ನಾನು ಎಡೆಬಿಡದೆ ಮನಸ್ಸಿನಲ್ಲಿ ಮತ್ತೆ ಮತ್ತೆ ನೆನೆದು ಈ ಸಂಗತಿಯನ್ನು ನಿನ್ನ ಬಳಿಯಲ್ಲಿ ಹಂಚಿಕೊಳ್ಳುವುದಕ್ಕೆ ಅವಕಾಶ ಕೊಟ್ಟದ್ದನ್ನು ನಾನು ಮರೆಯಲಾರೆ. ಎಲ್ಲ ಯೋಗಗಳಿಗೂ ಒಡೆ ನೆನೆಸಿದ, ಎಲ್ಲ ಉಪಾಯಗಳನ್ನು ಚೆನ್ನಾಗಿ ಬಲ್ಲ, ಎಲ್ಲ ಸಂಬಂಧಗಳನ್ನು ಸಾರ್ಥಕವಾಗಿ ನಡೆಸಬಲ್ಲಂತಹ ಕೃಷ್ಣನ ಅನುಗ್ರಹದಿಂದ ನೇರವಾಗಿ ಈ ಸಂಗತಿಗಳು ನನ್ನ ಕಿವಿಗೆ ಬಿದ್ದಿವೆ. ಇದನ್ನು ನೆನೆದಾಗಲೆಲ್ಲ ನನ್ನ ಮೈಮನವು ಅತ್ಯಂತ ಹೆಚ್ಚು ಹೆಚ್ಚು ಸಂತೋಷ ಪಡುವಂತೆ, ಹೆಚ್ಚು ಹೆಚ್ಚು ಮುದ ಪಡುವಂತಾಗಿದೆ ಅಂತ ಹೀಗೆ ಕೃಷ್ಣನ ವ್ಯಾಸರ ಕರುಣೆಯನ್ನು ಸ್ಮರಿಸಿ ಹೃಷ್ಯಾಮಿ ಚ ಮುಹುರ್ಮುಹುಃ, ಮತ್ತೆ ಮತ್ತೆ ನಾನು ಮುದಗೊಳ್ಳುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಅವನಿಗೆ ಆ ಆಶ್ಚರ್ಯವನ್ನು ತಡೆದುಕೊಳ್ಳಲಾಗದೆ ಮತ್ತೆ ಮತ್ತೆ ಮರುಕಳಿಸಿ ಆ ಸ್ಮರಣೆಯನ್ನು ಮಾಡ್ತಾ ಹೇಳ್ತಾ ಇದ್ದಾನೆ. ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ, ನೆನಪು ಮಾಡಿಕೊಳ್ಳುವುದಲ್ಲ, ಅದೇ ತಾನಾಗಿ ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ ಮನದಲ್ಲಿ. ಮರುಕಳಿಸಿ ನನ್ನ ಮನದಂಗಣದಲ್ಲಿ ಆ ಸದ್ದೆಲ್ಲ ಗುಯಿಗುಡುವ ಅನುರಣಿಸುವಂತಹ ಸ್ಥಿತಿಯಲ್ಲಿ ನನ್ನ ದೇಹದ ಎಲ್ಲ ಭಾಗಗಳು ಕೂಡ ಮತ್ತೆ ರೋಮಾಂಚಗೊಳ್ಳುವುದಕ್ಕೆ ಕಾರಣವಾಗುವಂತೆ ಆ ಕೃಷ್ಣನ ಮಾತು ಇದೆ. ಅತ್ಯದ್ಭುತಂ ಹರೇಹೇ, ಇದು ಹರಿಯ ಅದ್ಭುತವಾದ ರೂಪ. ಇದಕ್ಕೆ ಯಾಕೆಂದರೆ ಅವನು ಕೂಡ ಆ ವಿಶ್ವರೂಪವನ್ನು ಕಂಡಿದ್ದಾನೆ. ಜಗತ್ತಿನ ಎಲ್ಲೆಡೆಗೂ ವ್ಯಾಪಿಸಿದಂತಹ ಅವನ ಅಸಾಧಾರಣವಾದಂತಹ ಸಾಮರ್ಥ್ಯ, ರೂಪ, ಆಕೃತಿಯ ಪ್ರತಿಯೊಂದು ಇಂದ್ರಿಯಗಳು ಕೂಡ ಪೂರ್ಣಗೊಂಡು ಪೂರ್ಣ ಪ್ರಮಾಣದಲ್ಲಿ ಸುಖವನ್ನು ಒಡ್ಡುವಂಥವಳು, ಜ್ಞಾನದಿಂದ ತುಂಬಿದಂಥವುಗಳು. ಎಲ್ಲ ಕಡೆ ಅವನ ಕಣ್ಣಿದೆ, ಎಲ್ಲ ಕಡೆ ಅವನ ಕೈ ಇದೆ, ಎಲ್ಲ ಕಡೆ ಅವನ ಕಾಲುಗಳಿವೆ, ಎಲ್ಲ ಕಡೆ ಅವನು ವ್ಯಾಪಿಸಿದ್ದಾನೆ ಅಂತನ್ನುವುದನ್ನು ಎಲ್ಲಿ ನೋಡಿದಾಗಲೂ ಅದು ಪೂರ್ಣವಾಗಿಯೇ ಕಾಣುತ್ತೆ ಹೊರತು ಅಪೂರ್ಣವಾಗಿ ಇಲ್ಲಿ ಬರೀ ಕೈ ಇದೆ, ಇಲ್ಲಿ ಬರೀ ಕಾಲಿದೆ, ಇಲ್ಲಿ ಬರೀ ತಲೆ ಇದೆ ಅಂತನ್ನುವ ಹಾಗಲ್ಲ. ನೋಡಿದಲ್ಲೆಲ್ಲ ಅವನ ಪೂರ್ಣತೆಯಿಂದ ತುಂಬಿದ ರೂಪವನ್ನು ಕಂಡು ಅತ್ಯದ್ಭುತಂ ಹರೇಹೇ ರೂಪಂ ಸಂಸ್ಮೃತ್ಯ ಸಂಸ್ಮೃತ್ಯ ಮೇ ಮಹಾನ್ ವಿಸ್ಮಯ. ನಮಗೆ ತುಂಬ ಖುಷಿಯಾದಾಗ ನಾವು ಅದನ್ನು 10 ಸಲ ಹೇಳುತ್ತೇವೆ. ಅಂದರೆ ಹೇಳಿ ನನ್ನ ಆ ವಿಸ್ಮಯತೆಯನ್ನು ನಾನು ಪ್ರಕಟಪಡಿಸಿ ಆಯಿತು ಅಂತ ಅನಿಸೋದೇ ಇಲ್ಲ. ಅಷ್ಟು ಖುಷಿಯಾಗಿರುತ್ತೆ. ಅವು ಭಾರಿ ಲಾಯ್ಕಿತ್ತು. ಮತ್ತೆ 10 ಸಲ, ಮತ್ತೆ 15 ಸಲ ಸಿಕ್ಕಿದವರ ಹತ್ರ ಎಲ್ಲ ಕಡೆಯಲ್ಲೂ ಮತ್ತೆ ಅಚ್ಚರಿಯನ್ನು ವ್ಯಕ್ತಪಡಿಸುವಂತಹ ಒಂದು ಅದ್ಭುತವಾದ ಸಂಗತಿಯನ್ನು ನಾವು ಕಂಡಿದ್ದಾಗ ಹೇಳುವಂತೆ ನೇರ ಭಗವಂತನದ್ದೇ ರೂಪವನ್ನು, ಭಗವಂತನದ್ದೇ ಮಾತನ್ನು ಕಿವಿಗಳೆಲ್ಲ ನೇರ ಕೇಳಿಸಿಕೊಂಡಿವೆ, ಕಂಡಿವೆ ಅಂತಂದಾಗ ಅದರ ಸೌಖ್ಯಕ್ಕೆ ಎಷ್ಟು ಬೆಲೆ ಕಟ್ಟುವುದು ಸಾಧ್ಯ. ಮಹಾನ್ ಹೃಷ್ಯಾಮಿ ಚ ಪುನಃ ಪುನಃ, ಹಿಂದೊಮ್ಮೆ ಹೇಳಿದೆ ಹೃಷ್ಯಾಮಿ ಚ ಮುಹುರ್ಮುಹುಃ ಅಂತ. ಮತ್ತೆ ಮತ್ತೆ, ಈಗ ಮತ್ತೆ ಮತ್ತೆ ಅಂತ ಇನ್ನೊಂದು ಶಬ್ದ ಹಾಕಿ ಹೇಳ್ತಾನೆ, ಪುನಃ ಪುನಃ. ಅದೇ ಮಾತು ನೆನಪಾದಾಗಲೆಲ್ಲ ಮೈ ಜುಮ್ ಅನ್ನತ್ತೆ. ಆ ಮಾತು ನೆನಪಿಸಿಕೊಂಡಾಗೆಲ್ಲ ನಾನು ಕೂಡ ಅದೇ ರೀತಿ ವರ್ತಿಸಬೇಕು, ಸರಿಯಾದ ವರ್ತನೆಯಲ್ಲಿ ನಾನು ನನ್ನನ್ನು ನಡೆಸಿಕೊಳ್ಳಬೇಕು. ಜೀವನದ ಅತ್ಯಂತ ಉತ್ತಮವಾದ ಸಂದೇಶ ಕೊಟ್ಟ ಕೃಷ್ಣನ ಮಾತುಗಳಿಗೆ ಎಂದೂ ಕಿವಿಯಾಗಿ ಯಾವತ್ತೂ ಅನರ್ಣಿಸುವ ಆ ಮಾತಿಗೆ ನಾನು ತಲೆಬಾಗಬೇಕು ಅಂತ ನನಗೆ ಅನ್ನಿಸ್ತಾ ಮೈ ನವಿರೇಳ್ತಾ ಇದೆ. ಮರಳಿ ಮರಳಿ ಆ ನೆನಪುಗಳು ನನ್ನನ್ನು
ಹುಚ್ಚು ಹಿಡಿಸ್ತಾ ಇದೆ. ಹುಚ್ಚು ಹಿಡಿದಿದೆ, ನನಗೆ ಹುಚ್ಚು ಹಿಡಿದಿದೆ. ಅಚ್ಚುತನ ಪದ ತಲವನ್ನು ಪ್ರೀತಿಸುವಂತಹ ಹುಚ್ಚು ಹಿಡಿದಿದೆ ಅಂತ ದಾಸರು ಹೇಳುವಾಗ ಏನಿದು ಈ ಥರದ ಪದ್ಯಗಳನ್ನೆಲ್ಲ ಬರೀತಾರೆ ಅಂತ ನಮಗೆ ಅನಿಸುತ್ತೆ. ಆದರೆ ಅವರಿಗೆ ಉಳಿದವರ ಕಂಗಳಲ್ಲಿ ತಾನು ಹುಚ್ಚನಂತೆ ಕಾಣ್ತಾ, ಆದರೆ ತನಗೆ ಅದರಿಂದ ಸಿಗ್ತಾ ಇರುವ ನಿಜವಾದ ಆನಂದವನ್ನು ನೆನೆದಾಗ ಹುಚ್ಚರು ಯಾರು ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ. ನನ್ನ ಸೌಖ್ಯವನ್ನು ಅರ್ಥ ಮಾಡಿಕೊಳ್ಳದೆ ಹುಚ್ಚು ಅಂತ ಅನ್ನುವರನ್ನು ಹುಚ್ಚು ಹೇಳಬೇಕು, ಅಥವಾ ಈ ಸೌಖ್ಯವನ್ನು ಪಡೆಯುವುದಕ್ಕೋಸ್ಕರ ನಾನು ಜಗತ್ತಿನ ಬೇರೆಯವರ ರೀತಿ ಇರದೆ ನನಗೆ ಸಂತೋಷ ಆದ ಹಾಗೆ ವರ್ತಿಸ್ತಾ ಇದ್ದೇನೆ ಅನ್ನೋದನ್ನೇ ಹುಚ್ಚು ಹೇಳಬೇಕು. ಎಲ್ಲರಿಗೂ ಅವರವ್ರದ್ದು ಹುಚ್ಚಿದೆ, ಅವರವರ ಹುಚ್ಚು ಅವರವರಿಗೆ ಆನಂದ. ಆದರೆ ಆ ಆನಂದದ ಹಿಂದೆ ಇರುವ ಕಾರಣನ್ ಭಗವಂತ ಅಂತಾದಾಗ ಅದು ಒಳ್ಳೆಯ ಹುಚ್ಚು. ಆದರೆ ಅದರ ಹಿಂದೆ ಲೋಕದ ಸುಖ ಅಥವಾ ಇನ್ನೇನೋ ನಾಳೆ ತಲೆ ಕೆಡುವ ಅಥವಾ ನಾಳೆ ನಿಜವಾಗಿಯೂ ಹುಚ್ಚು ಹಿಡಿಯುವಂಥ ಸ್ಥಿತಿಗೆ ಬಂದಿದೆ ಅಂದರೆ ಅದು ಅಪಾಯದ ಸೂಚನೆ. ಆದರೆ ಇಲ್ಲಿ ಅರ್ಜುನನ ಮತ್ತು ಕೃಷ್ಣನ ಸಂವಾದವನ್ನು ಕೇಳಿದಾಗ ಸಂಜಯನಿಗೆ ಉಂಟಾದಂತಹ ಏನೋ ಒಂದು ಆನಂದ ಇದೆ, ಇದಕ್ಕೆ ಸಾಟಿಯಾದ ಮತ್ತೊಂದು ಸಂಗತಿಯನ್ನು ಹೇಳುವುದು ಸಾಧ್ಯ ಇಲ್ಲ. ಅದನ್ನು ಅವನು ರಾಜನ್ ಅಂತ ಸ್ಮರಣೆ ಮಾಡಿ ಹೃಷ್ಯಾಮಿ, ಪುನಃ ಪುನಃ ಮತ್ತೆ ಮತ್ತೆ ಆನಂದ ಪಡ್ತಾ ಇದ್ದೇನೆ. ಹೇಗೆ ಹೇಳಿ ನಿನಗೆ ಅಂದರೆ ಅವನಿಗೆ ಹೊಟ್ಟೆ ಕಿಚ್ಚು ಪಡಿಸ್ತಾ ಇದ್ದಾನೆ. ನಿಂಗೆ ಕಣ್ಣಿಲ್ಲ, ನಂಗೆ ದಿವ್ಯವಾದ ಕಣ್ಣು ಸಿಕ್ಕಿಬಿಟ್ಟಿದೆ, ಅದರಿಂದ ನಾನು ನೋಡ್ತಾ ಇದ್ದೇನೆ, ನಿಂಗೆ ನೋಡಲಿಕ್ಕಾಗಲಿಲ್ಲ, ನಾನು ನೋಡಿ ಬಂದಿದ್ದೇನೆ. ನೇರವಾಗಿ ಅದೃಶ್ಯವಾದ ಸ್ಥಳದಲ್ಲೂ ನಿಂತು ನೋಡುವ ಸಾಮರ್ಥ್ಯವನ್ನು ಕೊಟ್ಟಿದ್ದರು, ದಿವ್ಯ ದೃಷ್ಟಿಯನ್ನು. ಅದಕ್ಕಿಂತ ಹೆಚ್ಚಾಗಿ ಈಗ ನಾನು ನೇರ ನೋಡಬೇಕು ಅಂತ ಬಯಸಿ ಎಷ್ಟೇ ಆದರೂ ಟಿ ವಿ ರಿಲೇ ಅನ್ನೋದು ದೂರನೇ, ಹತ್ತಿರ ಇದ್ದಾಗ ಒಂದು ಸುಖ ಬೇರೆ ಅಂತ. ಆದರೆ ಸೂಕ್ಷ್ಮವಾಗಿ ಕೆಲವು ಅಂಶದಲ್ಲಿ ಹತ್ತಿರ ಹೋಗುವಾಗ ಏನು ಸುಖ ಇದೆ ಅದು ನಾವು ಸ್ಟೇಜಲ್ಲಿ ಹೋಗಿ ನೋಡುವಾಗ ಹತ್ತಿರ ಹೋಗ್ಲಿಕ್ಕಾಗಲ್ಲ. ಅದು ಎರಡು ರೀತಿ. ಸಿನಿಮಾಗಳ ದೃಶ್ಯ ಬೇರೆ ಥರ ಆಗುತ್ತೆ, ನಾಟಕದ ದೃಶ್ಯ ಬೇರೆ ಥರ ಆಗುತ್ತೆ. ನಾಟಕದಲ್ಲೆಲ್ಲ ಎದುರು ಕೂತ್ಕೊಳ್ಬೇಕು, ಸಿನಿಮಾದಲ್ಲೆಲ್ಲ ಹಿಂದೆ ಕೂತ್ಕೊಳ್ಬೇಕು. ಯಾಕೆಂದರೆ ಅಲ್ಲಿರುವ ಇಡೀ ದೃಶ್ಯವನ್ನು ಕಣ್ತುಂಬಿಸಿಕೊಳ್ಳುವುದಕ್ಕೆ, ಇಲ್ಲ ಅಂದರೆ ಎದುರುಗಡೆ ಕೂತ್ಕೊಂಡು ಆ ಗೋಡೆಯಿಂದ ಈ ಗೋಡೆ ತನಕ ನೋಡ್ತಾ ಕೊಡಬೇಕು ಅವನು. ಆದರೆ ನಾಟಕದಲ್ಲಿ ಹಾಗಾಗೋದಿಲ್ಲ. ತನ್ನದೇ ಆಕೃತಿಯ ಮತ್ತೆ ಬೇರೆ ಬೇರೆ ಪಾತ್ರಗಳು ತನ್ನನ್ನು ಮೀರದವುಗಳದನ್ನು ಹತ್ತಿರ ಆದಾಗ ಮಾತ್ರ ಎಕ್ಸ್ಪ್ರೆಷನ್ಗಳ ಸ್ಪಷ್ಟತೆ ಅನ್ನೋದು ಕಾಣುವುದು ಸಾಧ್ಯ ಆಗುತ್ತೆ. ಹೀಗೆ ಯಾವುದು ಹತ್ತಿರ ಅಂತಂದರೆ ಅರ್ಥ ಯಾವುದು ಹೆಚ್ಚು ಯಾವುದೋ ಅದು ಹತ್ತಿರ. ಅದು ದೂರ ಹತ್ತಿರ ಅನ್ನೋದು ಮೀಟರ್ನಿಂದ ಅಳೆಯುವಂಥದ್ದಲ್ಲ. ಮನಸ್ಸಿಗೆ ಯಾವುದು ಹೆಚ್ಚು ಅರ್ಥ ಆಗುವಂತೆ ಹತ್ತಿರ ಆಗುತ್ತೋ ಅದು ಹತ್ತಿರ. ಆ ರೀತಿ ಭಗವಂತನ ಹತ್ತಿರತನವನ್ನು ಅನುಭವಿಸಿದ ಸಂಜಯ ಕೊನೆಗೆ ಅತ್ಯಂತ ಇಡೀ ಗೀತೆಯ ಸಾರಭೂತವಾದ ಸಂಗತಿ ಅನ್ನುವ ಹಾಗೆ ಮುಂದಿನ ಮಾತನ್ನು ಹೇಳ್ತಾ ಇದ್ದಾನೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿ ಧ್ರುವ ನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರ ಕೃಷ್ಣ, ಎಲ್ಲೇ ಆಗಲಿ ಒಂದು ಕೆಲಸ ನಡೀಬೇಕು ಅಂತಂದರೆ ಯೋಗೇಶ್ವರನಾದ ಕೃಷ್ಣ ಇರಬೇಕು. ಎಲ್ಲ ಯೋಗ ಮಾರ್ಗಗಳನ್ನು ಬಲ್ಲ ಕೃಷ್ಣ ಅಲ್ಲಿ ಇರಬೇಕು. ಅದು ಮೊದಲು. ಯತ್ರ ಯೋಗೇಶ್ವರ ಕೃಷ್ಣ ಮೊದಲು. ಯತ್ರ ಪಾರ್ಥೋ ಧನುರ್ಧರ, ಅಷ್ಟರಲ್ಲೇ ಮುಗಿಯುವುದಿಲ್ಲ. ಪಾರ್ಥನಾದ, ಪಾರವನ್ನು ದಾಟಬೇಕು, ಪಾರವನ್ನು ಮೀರಬೇಕು ಅಂತ ಬಯಸುವ ಬಯಕೆ ಉಳ್ಳ, ಅದೇ ತನ್ನ ಜೀವನದ ಗುರಿ ಅಂತ ಭಾವಿಸಿದಂತಹ ಧನುರ್ಧರನಾದ, ಮನೆಯಲ್ಲೇ ಮಲ್ಕೊಂಡಿದ್ದವನಾದರೆ ಪಾರ್ಥ ಆದರೂ ಉಪಯೋಗ ಇಲ್ಲ. ಯೋಚನೆ ಮಾಡ್ತಾ ಇರ್ತಾನೆ, ನಾನು ಕಾಶಿಗೆ ಹೋಗಬೇಕು, ನಾನು ಕಾಶಿಗೆ ಹೋಗಬೇಕು ಅಂತ ವರ್ಷ ಕೊನೆ ತನಕ ಯೋಚನೆಯೇ ಮಾಡೋದು. ಹೋಗುದು ಯಾವಾಗ? ಅದಕ್ಕೂ ಒಂದು ಸ್ಮರಣೆಯ ಫಲವನ್ನು ಹೇಳ್ತಾರೆ, ಅದು ಬೇರೆ ಪ್ರಶ್ನೆ. ಅದು ಬಿಟ್ಟು ಲೋಕದ ಯಾವುದೋ ಒಂದು ಕಾರ್ಯವನ್ನು ನಾನು ಆಗಬೇಕು ಅಂತಂದರೆ ಆ ಕಾರ್ಯಕ್ಕೆ ನಾನು ಕೆಲಸಕ್ಕೆ ಕೈ ಹಾಕಬೇಕು. ಕೈ ಹಾಕದೆ ದೂರದಲ್ಲೇ ನಿಂತು ಆಗಬೇಕು ಅಂತ ಅಂದುಕೊಂಡ್ರೆ ಕೆಲಸ ಆಗುವುದಲ್ಲ. ಆಗಬೇಕು ಅಂದುಕೊಂಡದ್ದನ್ನು ಕೈಯಲ್ಲಿ ಚಟುವಟಿಕೆಗಳಲ್ಲಿ ಅದನ್ನು ತೊಡಗಿಸಬೇಕು. ಹಾಗೆಯೇ ಧನುರ್ಧರ ಪಾರ್ಥ, ಧನುಸ್ಸನ್ನು ಹಿಡಿದ ಪಾರ್ಥ ಒಂದು ಕಡೆ, ಪೃಥೆಯ ಮಗ ಅಂತ. ಅವಳು ಹೇಗೆ ಪ್ರಯತ್ನಶೀಲಳಾಗಿ ತನ್ನ ಗಂಡಂದಿರನ್ನು ಕಳ್ಕೊಂಡಾಗಲೂ ಆ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ. ಗಂಡ ಹೊರಟು ಬಿಟ್ಟ, ನಾನು ಇನ್ನೇನು ಮಾಡೋದು, ನಂಗೆ ಜೀವನಕ್ಕೆ ಏನು ಗತಿ? ಅವಳಿಗೆ ರಾಜ್ಯ ಇಲ್ಲ, ಕೋಶ ಇಲ್ಲ, ಸಂಪತ್ತಿಲ್ಲ, 5 ಜನ ಮಕ್ಕಳು ಬೇರೆ ತೊಂಟದ ಮೇಲೆ ಬಿದ್ದು ಆಚೆ ಈಚೆ ಹೊರಳಾಡ್ತಾ ಅವುಗಳ ತಂಟೆಯನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದು ಕ್ಷತ್ರಿಯ ಕುಲದ ಮಕ್ಕಳು. ಅವರಿಗೆ ಮುಂದೆ ಏನೇ ಆದರೂ ಕೂಡ ಒಂದು ಸಾಮರ್ಥ್ಯಕ್ಕೆ ಯೋಗ್ಯವಾದಂತಹ ಸ್ಥಾನವನ್ನು ಕಲ್ಪಿಸದೇ ಇದ್ದರೆ ಅದು ಒಂದು ದೊಡ್ಡ ಅಪಾದನೆ. ಇದೆಲ್ಲವನ್ನೂ ಮನಸ್ಸಿನಲ್ಲಿ ಎದುರುಗಡೆ ಸಮಸ್ಯೆಗಳಂತೆ ಕಾಣ್ತಾ ಇದ್ದರೂ ಕೂಡ ಜೀವನ ನಡೆಸಬೇಕು ಅಂತ ಬಂದಾಗ ಜೀವನ ನಡೆಸುವುದಷ್ಟೇ ಯೋಚನೆ ಮಾಡಬೇಕು. ನಡೆಸುವುದು ಹೇಗೆ ಅಂತ ಅವನಿದ್ದಾನೆ.
ನನ್ನ ಕೆಲಸ ನಾನು ಮಾಡಬೇಕು ಅಂತ ಬದುಕಿದವಳು. ಅದರಿಂದಾಗಿ ಹೇ ಪಾರ್ಥ, ಪೃಥೆಯ ಮಗನೇ, ಈ ಸ್ಥಿತಿಯಲ್ಲಿ ನಾವು ಯೋಚಿಸಬೇಕಾದದ್ದು ನಮ್ಮ ಕರ್ತವ್ಯ ಮಾಡ್ಕೊಂಡು ಹೋಗೋದಷ್ಟೇ ಹೊರತು ಮಾಡಿದ್ರೇನು ಮಾಡದಿದ್ರೇನು ಈ ವಿಚಾರಗಳೆಲ್ಲ ಶುರು ಮಾಡೋಕ್ಕಿಂತ ಮುಂಚೆ ಮಾಡಬೇಕು. ಯುದ್ಧದ ಈ ನಾಟಕದಲ್ಲಿ ಕೂತ್ಕೊಂಡು ಈ ಡೈಲಾಗ್ ಹೇಳೋ ಬೇಡೋ ಅಂತ ಕೂತ್ರೆ ನಾಟಕ ಶುರು ಅದೇ ಗ್ರ್ಯಾಂಡ್ ಟ್ರಯಲ್ ಅನ್ನೋದು ಸ್ಟೇಜಲ್ಲೇ, ಮಹಾನಾಟಕ ಪ್ರದರ್ಶನ ಸ್ಟೇಜಲ್ಲೇ ಪ್ರಾಕ್ಟೀಸು. ಹಾಗಾದರೆ ಉಪಯೋಗ ಇಲ್ಲ. ಬದುಕು ಅದಕ್ಕಿಂತ ಪೂರ್ವದ ಕೆಲವು ಸಿದ್ಧತೆ ಇರುತ್ತೆ, ಅದನ್ನು ಮಾಡಿಕೊಳ್ಬೇಕು. ಅದರಿಂದಾಗಿ ಸಿದ್ಧನಾದ, ಧನುಸ್ಸನ್ನು ಹಿಡಿದು ತಾನು ಪಾರವನ್ನು ದಾಟಲೇಬೇಕು ಅಂತ ನಿರ್ಧಾರ ಮಾಡಿದ ವ್ಯಕ್ತಿ ಎಲ್ಲಿರ್ತಾನೋ ಎಲ್ಲಿ ಅನುಗ್ರಹಿಸುವ ಕೃಷ್ಣ ಇದ್ದಾನೋ, ಎಲ್ಲಿ ಅನುಗ್ರಹ ಪಡೆಯ ಬಯಸುವಂತಹ ಪಾರ್ಥನಿದ್ದಾನೋ ಅಲ್ಲಿ ವಿಜಯ ಭೂತಿ ನೀತಿ, ಧ್ರುವಾನೀತಿ, ಅತ್ಯಂತ ದೃಢವಾದ ನಿಯಮನ ಶಕ್ತಿ ಇರುತ್ತೆ. ಶ್ರೀಹಿ ಸಂಪತ್ತು, ಗೆಲುವು. ಸಂಪತ್ತು ಅಂತಂದರೆ ಕೇವಲ ದುಡ್ಡು ಅಂತ ಮಾತ್ರ ಅಲ್ಲ, ಅಧಿಕಾರವೂ ಒಂದು ಸಂಪತ್ತೇ, ಸೌಂದರ್ಯವೂ ಒಂದು ಸಂಪತ್ತೇ. ಸಂಪತ್ತು ಅಂದರೆ ನಾವು ದುಡ್ಡು ಅಂತ ಅಂದ್ಕೊಂಡ್ರೆ ಅದು ಒಂದು ಸಂಪತ್ತೇ. ಭೂಮಿಯ ವ್ಯವಸ್ಥೆ ಅಂತನ್ನೋದು ಸರಿಯಾದ ರೀತಿಯಲ್ಲಿ ಅದರಲ್ಲಿ ಕೃಷಿ ಬೆಳೆ ಇತ್ಯಾದಿಗಳನ್ನು ನಡೆಸಲಿಕ್ಕೆ ಅನುಕೂಲ ಆಗುವ ಹಾಗಿದ್ದರೆ ಅದು ಸಂಪತ್ತೇ. ಒಟ್ಟು ಬದುಕಿನುದ್ದಕ್ಕೂ ಎಲ್ಲ ಥರದ ಚಟುವಟಿಕೆಗಳಿಂದ ನಮ್ಮ ಮುಂದಿನ ಬೆಳವಣಿಗೆ ಚೆನ್ನಾಗಾಗಲಿಕ್ಕೆ ಯಾವುದೆಲ್ಲ ಸಾಧ್ಯ ಆಗುತ್ತೋ ಅದೆಲ್ಲ ಸಂಪತ್ತೇ. ಅಂತಹ ಶ್ರೀಹಿ ವಿಜಯ, ಗೆಲುವು, ವಿಶೇಷವಾದ ಗೆಲುವು. ಗೆದ್ದು ಮತ್ತು ನಾಳೆ ಸೋಲುವಂತಹ ಗೆಲುವಲ್ಲ, ಅದು ಜೀವನ ಪೂರ್ತಿ ಅದರ ಗೆಲುವನ್ನು ನಾವು ಅನುಭವಿಸುವ ಹಾಗಿರಬೇಕು. ಮತ್ತೆ ಮತ್ತೆ ಚಿರಿಪಿರಿ, ಈಗ ಒಂದು ತಾತ್ಕಾಲಿಕ ಗೆಲುವು, ನಾಳೆ ಮತ್ತೆ ಒದ್ದಾಟ, ಹಾಗಿರುವುದಲ್ಲ. ವಿಜಯ, ಆ ಕ್ರಿಯೆಯಲ್ಲಿ ಪೂರ್ಣವಾದ ಯಶಸ್ಸನ್ನು ಸಾಧಿಸುವಂಥದ್ದು ಗೆಲುವು. ಭೂತಿ, ಬೆಳವಣಿಗೆ, ಉನ್ನತಿಕೆ. ಅಂದರೆ ನಮಗೆ ಗೆಲುವು ಆಗುತ್ತೆ, ಆದರೆ ಮೊದಲು ಯಾವ ಸ್ಥಿತಿಯಲ್ಲಿದ್ದೀವೋ ಆಮೇಲೂ ಮನಸ್ಥಿತಿ ಅಷ್ಟರಲ್ಲಿ ಕಷ್ಟ ಸುಖ ದುಃಖಗಳನ್ನು ಸರಿಯಾಗಿ ಎದುರಿಸುವ ತಾಕತ್ತಿಲ್ಲ ಅಂದರೆ ಅದಲ್ಲ. ಮನಸ್ಸು ಎಲಿವೇಟ್ ಆಗಬೇಕು, ಬುದ್ಧಿಯಲ್ಲಿ ದೃಢತೆ ಬರಬೇಕು, ನಿಷ್ಠೆಯಲ್ಲಿ ಗಟ್ಟಿತನ ತುಂಬಬೇಕು, ಅದು ಧೃತಿ. ಧ್ರುವ ನೀತಿ, ಅದರ ಜೊತೆಗೆ ನೀತಿ ಅಂತಂದರೆ ಸ್ಥಿರವಾದಂತಹ ನಿಯಮವನ್ನು ಪಾಲಿಸುವಂತಹ ಶಕ್ತಿ. ಧ್ರುವ ನೀತಿ ಮತಿರ್ಮಮ, ಇದು ನನ್ನ ಮತಿ ಅಂದರೆ ಅಭಿಪ್ರಾಯ, ಇದು ನನ್ನ ಆಲೋಚನೆಯಲ್ಲಿ ಹೊಳೆದ ಸಂಗತಿ. ಮಮ ಮತಿ, ನನ್ನ ವಿಷಯದಲ್ಲಿ ಇದೆಲ್ಲವೂ ಕೂಡ ಈ ಎರಡು ಒಟ್ಟಿಗೆ ಇದ್ದಾಗ ಸಿಗುತ್ತೆ. ದೈವಿಕವಾದ ಬಲ ಮತ್ತು ಪ್ರಯತ್ನಶೀಲ ಪ್ರಾರ್ಥನೆಯ ಬಲ ಭಗವಂತನಲ್ಲಿ, ಭಗವಂತ ಇದ್ದಾನೆ ಅಂತ ನಂಬಿ ಮಾಡುವಂಥದ್ದು. ಬರೀ ಪ್ರಾರ್ಥನೆ ಮಾಡಿದರೆ ಸಾಕಾಗುವುದಿಲ್ಲ, ಅದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಪ್ರಾರ್ಥನೆ ಮತ್ತು ಪ್ರಯತ್ನ ಅನ್ನುವ ಎರಡರ ಸಂಕೇತವಾಗಿ ಕೃಷ್ಣ ಮತ್ತು ಅರ್ಜುನ ಇಲ್ಲಿ ನೆಲೆಸಿದ್ದನ್ನು ನಾವು ನೋಡುತ್ತೇವೆ. ಹೀಗೆ ಕೃಷ್ಣ ಮತ್ತು ಅರ್ಜುನನ ಒಟ್ಟೈಸುವಿಕೆ ಎಲ್ಲಿ ನಡೆಯುತ್ತೋ, ಬರೀ ಪ್ರಯತ್ನ ಇದ್ದರೂ ದೇವರನ್ನು ನೆನಪಿಸದೇ ಇದ್ದಾಗ ಅದನ್ನು ಗಳಿಸ್ಲಿಕ್ಕಾಗಲ್ಲ. ಪಡ್ಕೊಳ್ತಾನೆ, ಏನೋ ಬರುತ್ತೆ, ಆದರೆ ಅದನ್ನು ಅನುಭವಿಸುವುದು, ಅದನ್ನು ಬೆಳೆಸುವುದು, ಅದನ್ನು 4 ಜನಕ್ಕೆ ಇನ್ಸ್ಪೈರ್ ಆಗುವ ಹಾಗೆ ಮಾಡಲಿಕ್ಕಾಗಲ್ಲ. ಯಾವಾಗ ನಮ್ಮ ಬದುಕಿನಲ್ಲಿ ಪ್ರಯತ್ನವೂ ಇರಬೇಕು, ದೈವಿಕವಾದ ಪ್ರಾರ್ಥನೆ ಇರಬೇಕು. ಹಾಗಾಗಿ ಪ್ರಾರ್ಥನೆ ಮತ್ತು ಪ್ರಯತ್ನ ಇದೆರಡು ಒಟ್ಟಿಗಿದ್ದರೆ ಮಾತ್ರ ಕ್ರಿಯೆ ಅನ್ನೋದು ಯಶಸ್ಸಿನ ಕಡೆಗೆ ಸಾಗುತ್ತೆ ಅನ್ನೋದನ್ನು ಸಂಜಯ ಈ ಮೂಲಕ ಅನೇಕ ಈ ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದ್ದನ್ನೇ. ಈಗೇನಾಗಿದೆ ಅಂದರೆ ದೇವರು ಪಥಕದಲ್ಲೇ ಇದ್ದಾನೆ, ಅರ್ಜುನನೇ ಕೈ ಚೆಲ್ಲಿ ಕೂತಿದ್ದಾನೆ. ಆದರೆ ಯಾವಾಗ ಅರ್ಜುನ ಕೈ ರಥ ಹಿಡಿದ್ನೋ ಆಗ ಯುದ್ಧ ಮುಗಿಯಿತು. ಕೃಷ್ಣನೇ ಕೂತಿದ್ರು ಕೂಡ ರಥವನ್ನು ನಡೆಸುವ ಕೃಷ್ಣನಲ್ಲಿ ಎಲ್ಲ ಸಾಮರ್ಥ್ಯ ಇದ್ದಾಗಲೂ ನಾನು ಮಾಡುವುದಿಲ್ಲ ಅಂತ ಯೋಚಿಸಿದ್ರು ಪ್ರಕೃತಿ ಮಾಡಿಸತ್ತೆ ಅನ್ನೋದು ಬೇರೆ ಸಂಗತಿ. ಆದರೆ ಅಲ್ಲಿ ಪ್ರಯತ್ನ ನಾವಾಗಿ ತೊಟ್ಟಾಗ ಒಂದು ಆಗುವ ಭರವಸೆ ಅಥವಾ ಅದರಲ್ಲಿ ಸಿಗುವ ನೆಮ್ಮದಿ ಏನಿದೆ, ಅದನ್ನು ಪ್ರಯತ್ನ ಮಾಡದೇ ಇದ್ದರೆ ಕೆಲವೊಮ್ಮೆ ಸುಖ ಸಿಗುತ್ತೆ. ಅದು ಈ ಪ್ರಯತ್ನಕ್ಕೆ ಸಿಗುವ ಸುಖ ಅನ್ನೋದೇ ಗೊತ್ತಾಗದೆ ಸುಮ್ಮನೆ ಅವನು ಅದನ್ನು ಪಡೆದು ಬಿಟ್ಟರೆ ಇದು ಯಾಕೆ ಸಿಕ್ಕಿದ್ದು ಅಂತಲೂ ಗೊತ್ತಿರಲ್ಲ, ಇದರ ಮಹತ್ವ ಏನು ಅಂತಲೂ ಗೊತ್ತಿರಲ್ಲ. ಈಗ ಎಲ್ಲೋ ಒಂದು ಹರಳು ಸಿಗುತ್ತೆ, ಅದು ವಜ್ರ ಅಂತ ಅವನಿಗೆ ಗೊತ್ತಿಲ್ಲ, ನೋಡಿದ ಚೆನ್ನಾಗಿದೆ ಅಂತ ಅನ್ನಿಸ್ತು, ಮನೆಯಲ್ಲಿ ಬೆಳಕಿರುವ ಜಾಗದಲ್ಲಿ ಇಟ್ಟು ಅದು ಸುಮ್ಮನೆ ಲೈಟ್ ಎಲ್ಲ ಕಡೆ ಬರ್ತಾ ಇರುತ್ತೆ. ಅದೇ ಅದರ ಬೆಲೆ ಗೊತ್ತಾದಾಗ ಅಯ್ಯೋ ಇದು ಇಷ್ಟು ಬೆಲೆ ಬಾಳುವಂಥದ್ದು, ಇದನ್ನು ಆಭರಣವಾಗಿಯೋ ದೇವರಿಗೆ ಅರ್ಪಿಸೋದಕ್ಕೆ ಯೋಗ್ಯವಾಗಿಯೋ ಏನೋ ಕರ್ತವ್ಯದ ಬಲಕ್ಕಾಗಿ ಅದನ್ನು ಬಳಸ್ಕೊಳ್ಬಹುದಿತ್ತು. ಆದರೆ ಅದರ ಬೆಲೆ ಗೊತ್ತಿಲ್ಲದೆ ಇದ್ದಾಗ, ಅಂದರೆ ತಿಳುವಳಿಕೆ ಮತ್ತು ಕರ್ಮ, ಭಗವಂತ ತಿಳುವಳಿಕೆಯ ಸಂಕೇತ ಆದರೆ ಅರ್ಜುನ ಕರ್ಮದ ಸಂಕೇತ, ಕ್ರಿಯೆಯ ಸಂಕೇತ ಆಗುತ್ತೆ. ಹಾಗಾಗಿ ಜ್ಞಾನ ಕ್ರಿಯೆ ಒಟ್ಟಿಗಿರಬೇಕು, ಪ್ರಾರ್ಥನೆ
ಪ್ರಯತ್ನ ಜೊತೆಯಾಗಬೇಕು. ಆಗ ಯಶಸ್ಸು ಅನ್ನೋದು ಅವನ ಜೊತೆಗಿರುತ್ತೆ. ಇದು ಇದ್ದಲ್ಲಿ ಖಂಡಿತ ಸಂಪತ್ತು ಹುಡ್ಕೊಂಡು ಬರುತ್ತೆ. ಸಂಪತ್ತನ್ನು ಇವನು ಪ್ರಯತ್ನಪಟ್ಟು ಹುಡುಕಬೇಕಾದ ಅಗತ್ಯ ಇಲ್ಲ. ಭಗವಂತನ ಸ್ಮರಣೆಯ ಜೊತೆಗೆ ಕ್ರಿಯಾಶೀಲತೆಯ ಪ್ರಯತ್ನದ ಬೆಂಬಲ ಅವನಿಗೆ ಸಿಕ್ಕಿತು ಅಂತಾದಾಗ ಕೆಲವು ಸಿಗುತ್ತೆ, ಸಂಪತ್ತು ಸಿಗುತ್ತೆ, ಬೆಳವಣಿಗೆ. ಎಲ್ಲದಕ್ಕಿಂತ ಮುಖ್ಯ ಸಂಪತ್ತು ಸಿಕ್ಕಿದ್ರೂ ಒಳಗಿನಿಂದ ಏನು ಬೆಳವಣಿಗೆ ಇಲ್ಲ ಅಂದರೆ, ಭೂತಿ ಅಂದರೆ ಬೆಳವಣಿಗೆ. ಒಳಗಿನಿಂದ ಆಂತರಂಗಿಕವಾಗಿ ನಾವು ಎತ್ತರಕ್ಕೇರಬೇಕು. ಎಂಥ ಕಷ್ಟದ ಸ್ಥಿತಿ ಬಂದಾಗಲೂ ಎದುರಿಸುವ ತಾಕತ್ತಿದ್ದರೆ ಅವನಿಗೆ ಹೊರಗಿನ ಈ ಸಂಪತ್ತು ಇಲ್ಲದೇ ಇದ್ದರೂ ಕೂಡ ಅವನು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ. ಹೊರಗಿನ ಸಂಪತ್ತಿದೆ, ಒಳಗಿನಿಂದ ಪೂರ್ತಿ ಧೈರ್ಯ ಇಲ್ಲ, ನಿದ್ದೆನೇ ಬರಲ್ಲ. ಯಾರು ಇದನ್ನು ಹೇಳ್ಕೊಂಡು ಹೋಗ್ತಾರೆ, ಯಾರಿಗೆ ನನ್ನ ಸಂಪತ್ತಿನ ಮೇಲೆ ಕಣ್ಣಿದೆ, ನನ್ನನ್ನು ಯಾವ ರೀತಿ ದಾರಿ ತಪ್ಪಿಸಿ ಇದನ್ನು ತಮ್ಮ ವಶಕ್ಕೆ ತಂದುಕೊಳ್ಬಹುದು ಅನ್ನೋ ಈ ಟೆನ್ಷನ್ನಲ್ಲಿ ಪ್ರಾಣ ಹೋಗುತ್ತೆ. ಅಂದಾಗಿ ತಿಳುವಳಿಕೆಯ ಜೊತೆಗೆ ಕ್ರಿಯಾಶೀಲತೆ ಇದ್ದಾಗ ಆಗ ಅವನ ಕೆಲಸದಿಂದ ಏನಾದರೂ ಸ್ವಲ್ಪ ಏರುಪೇರಾಗುವ ಸ್ಥಿತಿ ಬಂದಾಗಲೂ ಅದನ್ನು ಸಮರ್ಥವಾಗಿ ನಿರ್ವಹಿಸುವಂತಹ ಶಕ್ತಿ ಅವನಿಗಿರುತ್ತೆ ಅನ್ನೋದರಿಂದ ಭೂತಿ. ಜೊತೆಗೆ ನೀತಿ ಕರ್ಕೊಂಡು ಇದು ತಾನು ಮಾಡಿದ ಮೇಲೆ ತನ್ನ ಹಿಂದೆ ಅನೇಕ ಜನ ಅದನ್ನು ಅನುಸರಿಸಿ ಬರ್ತಾರಲ್ವ, ನಯನ ಎಲ್ಲರನ್ನು ಎಳ್ಕೊಂಡು ಹೋಗೋದು. ಅಂದರೆ ನಾನು ಹೋದ ದಾರಿ ಕರೆಕ್ಟ್ ಇದೆ, ನೀವು ಯಾರೂ ಕೂಡ ಹೆದರಬೇಕಾಗಿಲ್ಲ. ನಾನು ಒಂದು ತಪ್ಪು ದಾರಿಯನ್ನು ಎಲ್ಲರಿಗೂ ಸೂಚಿಸಿ ಆ ದಾರಿಯಲ್ಲಿ ಬರ್ಲಿಕ್ಕೆ ಹೇಳಿ ಅವರೆಲ್ಲರೂ ತಪ್ಪು ಮಾಡುವಂತಾದರೆ ಅದು ಅವರೆಲ್ಲರ ಪಾಪಕ್ಕೂ ನಾನೇ ಗುರಿಯಾಗ್ತೇನೆ. ಆದರೆ ನಾನು ಒಂದು ಸರಿಯಾದ ಹೆಜ್ಜೆ ಇಟ್ಟು ಆ ಮೂಲಕ 10 ಜನರಿಗೆ ಮಾರ್ಗದರ್ಶನವನ್ನು ಮಾಡಿದ್ದು ಅಂತಾದರೆ ಅಷ್ಟು ಜನ ಮಾಡಿದ ಒಳ್ಳೆಯ ಕೆಲಸದ ಪುಣ್ಯದ ಬಲ ನನ್ನ ಬೆನ್ನಿಗೆ ಬೆಂಬಲವಾಗಿ ನಿಲ್ಲುತ್ತೆ. ಹಾಗಾಗಿ ನೀತಿ ಅಂತನ್ನೋದು ಕೂಡ ಅದು ಧ್ರುವ, ಸ್ಥಿರವಾದ ನೀತಿ, ಎಲ್ಲ ಕಾಲಕ್ಕೂ ಹೊಂದುವ ನೀತಿ, ಎಲ್ಲರೂ ಒಪ್ಪುವ ನೀತಿ. ಅಂತಹ ನೀತಿ ಅಂತನ್ನೋದು ಭಗವಂತನ ಮತ್ತು ಪ್ರಯತ್ನಶೀಲನ ಸಂಬಂಧದಿಂದ, ಸಮಾಗಮದಿಂದ ಉಂಟಾಗುವುದು ಸಾಧ್ಯ ಅಂತ. ಹೀಗೆ ಸಮಗ್ರವಾದ ಗೀತೆಯ ಧೃತರಾಷ್ಟ್ರ ಮತ್ತು ಸಂಜಯನ ಸಂವಾದದ 700ನೆಯ ಶ್ಲೋಕ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಒಟ್ಟು ಇಡೀ ಈ ಗೀತೆಯಲ್ಲಿ ನಮಗೆ ಸಾರಭೂತವಾಗಿ ಸಿಗುವ ಸಂಗತಿ ಏನು ಅಂತಂದರೆ, ಮೊದಲಿಗೆ ಅವನು ಅನೇಕ ಆಕ್ಷೇಪಗಳನ್ನು ಮಾಡಿದ. ಆಕ್ಷೇಪಗಳನ್ನು ಮಾಡಿದ್ದೇನು ಅಂದರೆ ಇದಕ್ಕೆಲ್ಲದಕ್ಕೂ ಉತ್ತರ ಸಿಕ್ಕಿತಾ ಅನ್ನೋದು ನಾವೊಂದು ಸ್ವಲ್ಪ ವಿಮರ್ಶೆ ಮಾಡಿ ಹಿಂದಕ್ಕೆ ಹೋದರೆ ಅವನು ಸಾಂಕರ್ಯ ಉಂಟಾಗುತ್ತೆ. ಪಿತೃಗಳಿಗೆ ಶ್ರಾದ್ದ ಉಪಯುಕ್ತವಾದ ಕರ್ಮಾಂಗಗಳು ನಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹೆಣ್ಣು ಮಕ್ಕಳು ಬೀದಿಗೆ ಬೀಳ್ತಾರೆ, ಧಾರ್ಮಿಕವಾದ ಚಟುವಟಿಕೆಗಳು ಮರೆಯಾಗ್ತವೆ, ಕುಲಧರ್ಮಗಳು ಕುಲ ಕಸುಬುಗಳೇ ನಶಿಸಿ ಹೋಗ್ತವೆ, ಆರ್ಥಿಕ ಸ್ಥಿತಿ ದುರ್ಬಲವಾಗುತ್ತೆ. ಇದೆಲ್ಲ ಹೇಳಿದ್ದ. ಇದೆಲ್ಲದಕ್ಕೆ ಉತ್ತರ ಸಿಕ್ಕಿತೋ ಅಂತ ಯೋಚಿಸಬೇಕಾದದ್ದು. ವಸ್ತುತಃ ಅವನ ಆಕ್ಷೇಪ ಯಾವುದೂ ಅದಾಗೇ ಇರಲಿಲ್ಲ. ಅದನ್ನು 2ನೇ ಅಧ್ಯಾಯದ ಆರಂಭದಲ್ಲಿ ಹೇಳ್ತಾನೆ. ಕಥಂ ಭೀಷ್ಮ ಮಹಂಸಂಖ್ಯೆ ದ್ರೋಣಂಚ ಮಧುಸೂದನ ಇಶುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ನನ್ನವರನ್ನು ನಾನು ಕಳೆದುಕೊಳ್ಳುವುದು ಹೇಗೆ? ಹಾಗಾದರೆ ಹಿಂದಿನ ಅಧ್ಯಾಯದಲ್ಲಿ ಹೇಳುವ ಆಕ್ಷೇಪ ಅವನಿಗೆ ಗೊತ್ತು, ಅದು ಪೊಳ್ಳು ಅಂತ. ಅದು ಇಲ್ಲಿ ಪೊಳ್ಳು ಅಂತ ತೀರ್ಮಾನ ಹೇಗಾಯಿತು? ಇಲ್ಲ ಅಂದರೆ ಕೃಷ್ಣ ಈ ಎಲ್ಲ ಉತ್ತರ ಕೊಟ್ಟ ಮೇಲೆ ನನ್ನ ಪ್ರಶ್ನೆಗೆ ಉತ್ತರ ಬರಲಿಲ್ಲ ಅಂತಿದ್ದ ಅರ್ಜುನ. ಆದರೆ ಅವನು ಹೇಳ್ತಾನೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ. ನೀನು ಹೇಳಿದ ಮಾತುಗಳಿಂದ ನನ್ನ ಎಲ್ಲ ಸ್ಥಿತೋಸ್ಮಿ ಗತ ಸಂದೇಹ. ನನಗೆ ಮೊದಲನೇ ಅಧ್ಯಾಯದಲ್ಲಿ ಹುಟ್ಟಿದ ಎಲ್ಲ ಸಂದೇಹಗಳ ಮಾತುಗಳಿಗೆ ನಿನ್ನ ಉತ್ತರ ಬಂತು. ಹಾಗಾದರೆ ಅದು ಎಲ್ಲಿದೆ ಅನ್ನೋದನ್ನು ನಾವು ಹುಡುಕಬೇಕು. ಸರಿ, ಯಾವಾಗ ಅವರವರ ಕರ್ತವ್ಯ ನಿರ್ವಹಿಸ್ತಾರೋ ಆವಾಗ ಆ ಕುಲಧರ್ಮಗಳು ನಾಶ ಆಗುವುದು ಹೇಗೆ? ಒಬ್ಬ ವ್ಯಕ್ತಿ ನಾಶ ಆದರೂ ಅವನ ಹಾಗೆ ಚಿಂತನೆ ಮಾಡುವ, ಧರ್ಮಾಚರಣೆ ಮಾಡುವ 100 ಜನ ಇಲ್ವಾ? ಇಡೀ ದೇಶದಲ್ಲಿ ಎಲ್ಲರೂ ಯುದ್ಧಕ್ಕೆ ಬಂದು ಸತ್ತಿದ್ದಾರಾ? ಇನ್ನು ಕ್ಷತ್ರಿಯರಲ್ಲದವರಿಲ್ವಾ? ಋತ್ವಿಜರಲ್ಲದವರಿಲ್ವಾ? ಇನ್ನು ಉಳಿದಂತೆ ವ್ಯಾಪಾರಕ್ಕೂ ಸೇವಕತನಕ್ಕೂ ಸೇರಿಕೊಂಡವರಿಲ್ವಾ? ಹಾಗಾಗಿ ಅವರೆಲ್ಲ ಇದ್ದೇ ಇದ್ದಾರೆ, ಅವರ ಕರ್ತವ್ಯ ಅವರು ಮಾಡ್ತಿರ್ತಾರೆ. ಕ್ಷತ್ರಿಯರಲ್ಲೂ 100ಕ್ಕೆ 100 ಜನ ಯುದ್ಧದಲ್ಲಿ ಏನು ಭಾಗವಹಿಸಿದ್ದು ಯಾರು ದುರ್ಯೋಧನನ ಪರವಾಗಿ ನಿಲ್ಲಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಅವರಲ್ಲಿ ಒಬ್ಬ ಪ್ರಧಾನ ಅಥವಾ ಅವನ ಜೊತೆಗೆ ಒಂದು 4 ಮಕ್ಕಳು. ಅದರಲ್ಲಿ ಏನಾಯಿತು ಅಂದರೆ ತುಂಬ ಹತ್ತಿರದ ವರ್ಗದವರು ಎಲ್ಲರೂ ಸೇರಿಕೊಂಡಿದ್ದಾರೆ, ದೂರದ ವರ್ಗದವರಲ್ಲಿ ಎಲ್ಲರೂ ಸೇರಿಕೊಂಡಿಲ್ಲ. ಉಳಿದವರೆಲ್ಲ ಹೊರಗಿನಿಂದ ಬಂದವರು, ದೂರದಿಂದ ಬಂದವರು. ಕಾಶಿ ದೇಶದ ರಾಜನ ಪ್ರವೇಶ ಆಗಿದ್ದರೂ ಕೂಡ ಅವನ ಮಕ್ಕಳು ಯಾರೂ ಕೂಡ ಪ್ರವೇಶ ಮಾಡಿಲ್ಲ. ಆಯಾ ಸಣ್ಣ ಸಣ್ಣ ಪುಟ್ಟ ರಾಜ್ಯದ ಸ್ಥಿತಿಯನ್ನು ಕಾಯ್ದುಕೊಳ್ಳಿಕ್ಕೆ ಆಯಾ ಮನೆತನದ ವ್ಯಕ್ತಿಗಳೆಲ್ಲ ನಿರ್ಧಾರ ಮಾಡಿಕೊಂಡೇ ಬಂದಿರ್ತಾರಲ್ವ. ಆದರೆ ನಾವೇನು ಮಾಡಬೇಕು ಅಂದರೆ ನಮ್ಮ ಕಡೆಗೆ ನಿಂತು ನೀವು ಯುದ್ಧ ಮಾಡಲಿಕ್ಕೆ ಬಂದದ್ರಿಂದ ಆಮೇಲೆ ಏನಾದರೂ ನಿಮಗೆ ಆರ್ಥಿಕವಾಗಿ ಹೊರೆ ಅನಿಸಿದರೆ ನಾವು ಕಾಂಪನ್ಸೇಟ್ ಮಾಡ್ತೇವೆ ಅನ್ನೋದನ್ನು ಮುಂದೆ ಪಾಂಡವರು ಮಾಡ್ತಾರೆ. ಯುಯುತ್ಸು
ಧೃತರಾಷ್ಟ್ರನ ದಾಸಿಯ ಮಗ, ಧೃತರಾಷ್ಟ್ರನಿಗೆ ಮಗ. ಆದರೆ ಅವನು ಯುದ್ಧದಲ್ಲಿ ಪಾಂಡವರ ಪರವಾಗಿ ಕೊನೆಯ ದಿವಸ ಪಕ್ಷಾಂತರ ಮಾಡುತ್ತಾನೆ. ಆದರೆ ಆ ಪಕ್ಷಾಂತರ ಮಾಡಿದ ಉದ್ದೇಶ ಇಲ್ಲಿ ಧರ್ಮ ಇಲ್ಲ ಅಂತ ಹೊರತು, ಇವತ್ತು ಇನ್ನೊಂದು ಪಕ್ಷ, ನಾಳೆ ಮತ್ತೊಂದು ಪಕ್ಷ, ನಾಳೆ ಮಗದೊಂದು ಪಕ್ಷ ಅಂತ ಕಪ್ಪೆಯನ್ನು ತಕ್ಕಡಿಯಲ್ಲಿ ತೂಗಿದಾಗೆ ತೂಗಿದ್ದಲ್ಲ. ಆದರೆ ಅವನ ಮನಸ್ಥಿತಿಯಲ್ಲಿ ನಾನು ನಿರ್ಧಾರ ಮಾಡ್ತಾ ಇರುವ ವಿಷಯದಲ್ಲಿ ಧ್ರುವ ಗಟ್ಟಿತನ. ಕೃಷ್ಣ ಎಲ್ಲಿದ್ದಾನೋ ಅಲ್ಲಿ ಧರ್ಮ ಇದೆ, ಪಾಂಡವರು ಎಲ್ಲಿದ್ದಾರೋ ಅಲ್ಲಿ ನ್ಯಾಯ ಇದೆ, ಆದ್ದರಿಂದ ನಾನು ಅದಕ್ಕೆ ಸೇರ್ತೇನೆ ಅಂತ ಎಲ್ಲರ ಮುಂದೆ ಎಲ್ಲೋ ಅಡಗಿ ಕೂತು ರಾತ್ರೋರಾತ್ರಿ ನಂಗೆ ಟಿಕೆಟ್ ಕೊಡಲಿಲ್ಲ ಅಂತ ಬಂಡ ಎದ್ದು ಇನ್ನೊಂದು ಪಕ್ಷಕ್ಕೆ ಹೋಗಿ ನಿಂತದ್ದಲ್ಲ. ಪಾಂಡವರಲ್ಲಿ ನ್ಯಾಯ ಇದೆ, ಆದ್ದರಿಂದಾಗಿ ನಾನು ಆ ಪಕ್ಷದಲ್ಲೇ ನಿಂತು ನನ್ನ ಯುದ್ಧವನ್ನು ಕೊಡುಗೆಯಾಗಿ ಕೊಡ್ತೇನೆ ಅಂತ ಹೋದ. ಅದನ್ನು ಯಶಸ್ವಿಯಾಗಿ ಯುದ್ಧದಲ್ಲಿ ಮುಗಿದ ನಂತರ ಪೂರ್ವದಲ್ಲಿ ಸೇನೆಯ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಕೆಲಸಗಾರರ ಸಂಬಳ, ಉಳಿದಂತೆ ಯಾರ್ಯಾರು ಗಂಡಂದಿರನ್ನು ಕಳ್ಕೊಂಡು ಮನೆಯಲ್ಲಿ ಅತ್ಯಂತ ಕಷ್ಟಕರ ಸ್ಥಿತಿಯಲ್ಲಿದ್ದಾರೋ ಅವರ ಕುಟುಂಬಗಳ ಪರಿಚಯ, ಇದೆಲ್ಲವನ್ನು ಇಟ್ಟುಕೊಂಡು ಮುಂದೆ ಸಮರ್ಥವಾಗಿ ಅವರವರಿಗೆ ಬೇಕಾದ ಅನುದಾನಗಳನ್ನು, ಪ್ಯಾಕೇಜ್ಗಳನ್ನು ಘೋಷಿಸಿ ಆರ್ಥಿಕ ವ್ಯವಸ್ಥೆ ಹಾಳಾಗದಂತೆ ಸ್ವತಃ ಯುಯುತ್ಸು ಇದ್ದು ಅದನ್ನು ನೋಡಿಕೊಂಡ. ಅಂದರೆ ಯುಯುತ್ಸು ಕೌರವರ ಸ್ಥಾನದಲ್ಲಿರುವಾಗ ಇದೆಲ್ಲವನ್ನು ನೋಡ್ತಿದ್ದ. ಇವರು ಸುಮ್ಮನೆ ಅಧಿಕಾರದಲ್ಲಿ ನಾವು ದೊಡ್ಡವರು ಅಂತ ಹಾರಾಡ್ತಾ ಇದ್ದದ್ದು ಬಿಟ್ಟರೆ, ಇದರಲ್ಲಿ ಸರಿಯಾದ ಪ್ರಜೆಗಳಿಗೆ ಕ್ಷೇಮ ಒದಗಬೇಕು ಅಂತ ಯೋಚಿಸಿ ಕೆಲಸ ಮಾಡಿದ ಪಾಲು ಅದು ಯುಯುತ್ಸುವಿನದ್ದು. ಅದು ಮುಂದೆ ನಮಗೆ ಪಾಂಡವರ ಯುದ್ಧ ನಂತರದ ರಾಜ್ಯಭಾರದ ಪ್ರಸಂಗದಲ್ಲಿ ಯುಯುತ್ಸಿನ ಸಹಾಯ ಏನೇನಾಯಿತು ಅಂತ ಅನ್ನೋದನ್ನು ನಾವು ನೋಡ್ತೇವೆ. ಕೃಷ್ಣನ ಮಾತಿನ ಪ್ರಕಾರ ಮುಂದೆ ಎಲ್ಲವೂ ಸರಿ ಹೋಯಿತು. ಅರ್ಜುನನ ಮಾತಿನಂತೆ ಅವನು ಹೇಳಿದ ಘಟನೆಗಳು ಮುಂದೆ ಮರು ಕಳಿಸಲಿಲ್ಲ. ಅಂದರೆ ಕೃಷ್ಣ ಹೇಳಿದ್ದು ಸರಿ ಇದೆ ಅಂತ ಒಂದು ಫಲವನ್ನು ನೋಡಿ ಅವನ ಪ್ರಶ್ನೆ ಸರಿ ಇಲ್ಲ ಅನ್ನೋದನ್ನು ನಾವು ಊಹಿಸ್ಬೋದು. ಅದಕ್ಕೆ ಜೊತೆಗೆ ಅಂಥ ಸಮಸ್ಯೆಗಳನ್ನು ಪರಿಹಾರ ಮಾಡುವುದು ಅನ್ನೋದು ಕೃಷ್ಣನಿಗೆ ಉತ್ತರ ಕೊಡಬೇಕಾದ ಅಗತ್ಯ ಯಾಕೆ ಬರಲಿಲ್ಲ ಅಂದರೆ, ಬಹಳ ಮುಖ್ಯವಾಗಿ ಅದು ಸಮಸ್ಯೆಯೇ ಆಗಿರಲಿಲ್ಲ, ಅದು ಹೇಳಲಿಕ್ಕೆ ದೊಡ್ಡ ಸಮಸ್ಯೆ ಆಗಿತ್ತು. ಆದರೆ ಅವನ ಉದ್ದೇಶ ಆ ಸಮಸ್ಯೆಯ ಹಿನ್ನೆಲೆಯಿಂದ ಹೇಳಿದ್ದಲ್ಲ. ಹಾಗಿದ್ದರೆ ಅವನು ಯುದ್ಧಕ್ಕಿಂತ ಪೂರ್ವದಲ್ಲಿ ಸಂಧಾನಕ್ಕೆ ಹೋಗುವ ಮುಂಚೆ ಕಾಡಿನಲ್ಲಿರುವಾಗಲೇ ನನಗೆ ಇನ್ಯಾವತ್ತೂ ರಾಜ್ಯ ಬೇಡ ಅಂತ ಕಾಡಿಗೆ ಹೋಗಿ ಹೇಗಿದ್ದರೂ, ಇಲ್ಲಾಂದರೆ ಪಾಶುಪತಾಸ್ತ್ರವನ್ನು ಹೊತ್ತದ್ದು ಯಾಕೆ, ಆಮೇಲೆ ಅಲ್ಲಿ ಉಳಿದ ದೇವತೆಗಳನ್ನು ಗೆದ್ದು ತಂದ ಸಂಪತ್ತನ್ನು ಅಂದರೆ ಅಸ್ತ್ರಗಳನ್ನು ಉಪಯೋಗಿಸ್ತೇನೆ ಅಂತ ಯುಧಿಷ್ಠಿರನಿಗೆ ತೋರ್ಪಡಿಸಿದ್ದೇಕೆ, ಇದೆಲ್ಲವನ್ನು ಯೋಚನೆ ಮಾಡಿದಾಗ ಇದು ಕೇವಲ ಅವನಿಗೆ ಈಗ ಯುದ್ಧ ಮಾಡಲಿಕ್ಕೆ ಮನಸ್ಸಿಲ್ಲ ಅನ್ನೋದನ್ನು ಸಮರ್ಥಿಸಲಿಕ್ಕೋಸ್ಕರ ಹೇಳಿದ ಬುದ್ಧಿವಂತಿಕೆಯ ಮಾತುಗಳು ಹೊರತು, ಪ್ರಜ್ಞಾವಾದಾಂಶ ಭಾಷಸೆ ಅಂತ ಹೇಳಿದ ಮಾತು ಹೊರತು ಉದ್ದೇಶದಿಂದ ಆರ್ಥಿಕವಾದ ಸಮಸ್ಯೆ ಉಂಟಾಗುತ್ತೆ, ಸಾಮಾಜಿಕವಾದ ಸಮಸ್ಯೆ ಉಂಟಾಗುತ್ತೆ, ಧಾರ್ಮಿಕವಾದ ಸಮಸ್ಯೆ ಉಂಟಾಗುತ್ತೆ. ಆಯಾಯ ಕರ್ತವ್ಯವನ್ನು ಅವರವರು ಮಾಡ್ತಾ ಇರಬೇಕಾದ್ರೆ ಸಮಸ್ಯೆ ಹೇಗಾಗುತ್ತೆ? ಯಾವಾಗ ರಾಜ ಸೋತ ಬಳಿಕ ಅತ್ತ ಏನೂ ಕಾರ್ಯನಿರ್ವಹಣೆ ಮಾಡದೇ ಇದ್ದರೆ, ಇದು ಪಾಂಡವರ ಕೈ ಕೆಳಗೆ ಬಂದ ರಾಜ್ಯ, ಕೆಲವೊಮ್ಮೆ ಗೆದ್ದು ಬಿಡ್ತಾರೆ, ಆಮೇಲೆ ನಡೆಸೋದು ಹೇಗೆ ಅಂತ ಗೊತ್ತಿಲ್ಲದೆ ಹೋದ ಸ್ಥಿತಿಯಲ್ಲಿದ್ದರೆ ಅವನು ಹೇಳಿದ ಹಾಗೆ ಆಗ್ಬೋದಿತ್ತೋ ಏನು. ಆದರೆ ಭೀಮಸೇನ ಇದ್ದಾನೆ, ಅರ್ಜುನನನ್ನೇ ಒಂದು ರೀತಿಯಲ್ಲಿ ಆರ್ಥಿಕ ಮಂತ್ರಿಯಾಗಿ ನೋಡಿಕೊಳ್ಳುವಂತಹ ಸ್ಥಿತಿಯಲ್ಲಿದ್ದ. ಇದೆಲ್ಲದರ ಹಿನ್ನೆಲೆ ಪಾಂಡವರಿಗೆ ಈ ಹಿಂದೆ 24 ವರ್ಷ ಚೆನ್ನಾಗಿ ರಾಜ್ಯಭಾರ ಮಾಡಿದ ಅನುಭವವೂ ಇತ್ತು. ಸುಮ್ಮನೆ ಈಗ ಹೇಗಾದರೂ ಮಾಡಿ ವಿಸ್ತಾರವಾದದಿಂದ ಗೆದ್ದು ಬಿಡ್ತೇನೆ ಅಂತ ಮಾಡಿದ ಹುಂಬ ಧೈರ್ಯ ಅಲ್ಲ. ದೃಪದನ ಆಸ್ಥಾನದಲ್ಲೂ ಇದ್ದು ಎಲ್ಲ ಗಮನಿಸಿದ್ದಾರೆ ಏನೇನಾಗಬೇಕು ಅಂತ. ಆಮೇಲೆ ಇಲ್ಲಿ ಬಂದ ಮೇಲೂ ಶಕ್ರಪ್ರಸ್ಥದಲ್ಲೂ ಅರ್ಥ ಮಾಡಿಕೊಂಡಿದ್ದಾರೆ. ಆ ವಾರಣಾವತಕ್ಕೆ ಹೋಗುವ ಮುನ್ನವೂ ಅಧಿಕಾರವನ್ನು ನೋಡ್ತಾ ಇದ್ದದ್ದು ಧೃತರಾಷ್ಟ್ರ ಹೆಸರಿಗಾದರೂ ಕೂಡ ಯುದ್ಧವನ್ನು ಮಾಡಿ ಪ್ರಜಾಸತ್ತೆಯ ಅವಶ್ಯಕತೆಗಳನ್ನು ಅನುಕೂಲವಾಗಿ ಪರಿವರ್ತಿಸಿದವರು ಇದೇ ಪಾಂಡವರು. ಹಾಗಾಗಿ ಅವರಿಗೆ ಹಿಂದಿನ ಅನುಭವವೂ ಇತ್ತು, ಕೃಷ್ಣನ ಆದೇಶವೂ ಇತ್ತು, ಅನುಗ್ರಹವೂ ಇತ್ತು. ಅದರಿಂದಾಗಿ ಗೆಲುವು ಸರಿಯಾಯಿತು. ಅದರಿಂದಾಗಿ 1ನೇ ಅಧ್ಯಾಯದಲ್ಲಿ ಹೇಳಿದ ಸಮಸ್ಯೆಗಳು ಯಾವುದೂ ಕೂಡ ಮುಂದಿನ ಅವರ ಜೀವನದಲ್ಲಿ ಬರಲಿಲ್ಲ. ಅದನ್ನಾಗಿ ಎಲ್ಲರಿಗೂ ಶ್ರಾದ್ದಾದಿ ಕರ್ಮಗಳು ನಡೆದವು. ಯಾವ ಹೆಣ್ಣುಮಕ್ಕಳು ಕೂಡ ಸಾಂಕರ್ಯಕ್ಕೊಳಗಾಗಿ ದೇಶದ ಜಾತಿ ಧರ್ಮಗಳಾಗಲಿ, ಕುಲಧರ್ಮಗಳಾಗಲಿ ಅಥವಾ ಯಾವುದೇ ಮೂಲ ಸಾಮಾಜಿಕ ಚಟುವಟಿಕೆಗಳಾಗಲಿ ಏರುಪೇರಾಗಲಿಲ್ಲ. ಅತ್ಯಂತ ಸಮರ್ಥವಾಗಿ ಯುದ್ಧ ಮುಗಿದ ಬಳಿಕ ಯಥಾಸ್ಥಿತವಾದ ರಾಜ್ಯಭಾರವನ್ನು ಮೊದಲಿನಂತೆಯೇ ಪಾಂಡವರು ಕಾಯ್ದುಕೊಂಡರು ಅನ್ನುವುದು ಕೃಷ್ಣನ ಉತ್ತರದಿಂದ ಗೊತ್ತಾಗುವ ಸಂಗತಿ. ಅದಕ್ಕೆ ಹೇಳಲಿಕ್ಕೆ ಅದರ ಒಂದು ಪ್ರಧಾನವಾದ ಬೇರು ಅಂತ ತೆಗೆದುಕೊಂಡದ್ದು ಆತ್ಮನಿತ್ಯತ್ವವಾದ. ನಾನಾಗಲಿ ನೀನಾಗಲಿ ಯಾವತ್ತೂ ಹಿಂದೆ ಇರಲಿಲ್ಲ ಅಂತಿಲ್ಲ, ಮುಂದೆ ಇರಲ್ಲ ಅಂತಿಲ್ಲ. ಅದರಿಂದಾಗಿ ಯಾರಿಗೋಸ್ಕರ ಅಳುವುದು? ಸತ್ತವರ ಬಗ್ಗೆ ಹತ್ತು ಉಪಯೋಗ ಇಲ್ಲ, ಬದುಕಿದವರ ಬಗ್ಗೆ ಅಳಬಾರ್ದು. ಹಾಗಾದರೆ ಅಳುವುದು ಯಾಕೆ? ಹತ್ತದ್ರಿಂದ ಏನು ಜೀವಂತಿಕೆ ಮಾಡಿ ಕರೆ ತರಲಿಕ್ಕಾಗತ್ತಾ?
ಅಲ್ಲ ಹಾಗಾದರೆ ಒಂದು ದುಃಖ ಇದೆಯಲ್ವಾ? ಹೌದು, ದುಃಖ ಇದೆ. ತಸ್ಮಾತ್ ಅಪರಿಹಾರ್ಯತೆ ನತ್ವಂ ಶೋಚಿತು ಮರಹಸಿ. ಪ್ರಶ್ನೆಯಲ್ಲಿ ಇನ್ನೂ ಮುಖ್ಯವಾಗಿ ಬಂದದ್ದು ಶರೀರ ಬಿಟ್ಟು ಬೇರೆಯದೇ ಒಂದು ಇದೆಯಾ ಜೀವ ಅಂತ. ಹೌದು, ಬಾಲ್ಯದಲ್ಲಿದ್ದ ಶರೀರ ಕೌಮಾರದಲ್ಲಿಲ್ಲ, ಕೌಮಾರದಲ್ಲಿದ್ದ ಶರೀರ ಯೌವನದಲ್ಲಿಲ್ಲ, ಯೌವನದಲ್ಲಿದ್ದದ್ದು ವಾನಪ್ರಸ್ಥದಲ್ಲಿಲ್ಲ, ಆಮೇಲೆ ಮುದಿತನದಲ್ಲಿ ಇಲ್ಲ. ಇಷ್ಟು ಶರೀರ ಬದಲಾದಾಗಲೂ ನೀನು ಅಳ್ಳಿಲ್ಲ. ಈಗ ಶರೀರ ಬಿಟ್ಟು ಮತ್ತೊಂದು ಬೇರೆಯೇ ಶರೀರ ಬರ್ತಾ ಇದೆ. ವಸ್ತುತಃ ಬಾಲ್ಯದಿಂದ ಇರುವ ಶರೀರ ಬೇರೆಯೇ, ಅದರದ್ದು ಬೇರೆ ಆಯಿತು ಅಂತ ನಮಗೆ ಗೊತ್ತಾಗದೆ ಈ ಕಡೆಯಿಂದ ಇಸ್ಕೊಳ್ಳುವಾಗಲೇ ಇನ್ನೊಂದು ಕೊಟ್ಬಿಟ್ಟಿದ್ದಾರೆ. ಅದರಿಂದಾಗಿ ನಾವೀಗ ಸುಖವಾಗಿದ್ದೇವೆ. ನಮಗೆ ಕಳೆದುಕೊಂಡ ಮಧ್ಯದ ಅಂತರದ ಅನುಭವ ಇಲ್ಲ, ಅದರಿಂದ ಅದು ಸುಖ ಅಂತ ಅನಿಸಿರ್ಬೋದು. ಆದರೆ ಶರೀರದಿಂದ ಮತ್ತೊಂದು ಶರೀರಕ್ಕೆ ಹೋಗುವಾಗ ಮಧ್ಯದಲ್ಲಿ ಒಂದು ಅಂತರ ಇದೆ. ಇದೇ ಶರೀರದಿಂದ ಪಡೆದ ಅನುಭವಗಳ ಮೂಟೆಯನ್ನು ಆಮೇಲೆ ಮತ್ತೊಂದು ಶರೀರಕ್ಕೆ ಹೋದಾಗ ನೆನಪಿರುತ್ತೋ ಇಲ್ಲವೋ ಅನ್ನೋದರ ಬಗ್ಗೆ ಡೌಟ್ ಇದೆ. ಈ ಕಾರಣಕ್ಕಾಗಿ ಸಂದೇಹದಿಂದಾಗಿ ದುಃಖ ಆಗ್ಬೋದು. ಅದನ್ನು ಹೇಗಪ್ಪ ಎದುರಿಸುವುದು ಅಂತನ್ನುವ ಒಂದು ಕ್ಯೂರಿಯಾಸಿಟಿ ಹಾಗೆ ಉಳಿದು ಹೋಗುತ್ತೆ. ಅದರಿಂದಾಗಿ ಧೈರ್ಯ ಬರಲ್ಲ, ಹೌದು ಅಂತ. ಆದರೆ ಕೃಷ್ಣ ಹೇಳ್ತಾನೆ, ಇದು ಅನಿವಾರ್ಯ. ಶರೀರ ಹೋಗಲೇಬೇಕು, ಜೀವ ಹೋಗಲ್ಲ. ಸಾಯುವುದು ಯಾವುದು? ಇನ್ನೂ ಸತ್ಯ ಸಂಗತಿ ಯಾವುದು ಅಂದರೆ ಪ್ರಕೃತಿಯೂ ನಾಶ ಆಗಲ್ಲ. ಯಾಕೆಂದರೆ ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಪ್ರಕೃತಿಗಾಗಲಿ ಪರಮಾತ್ಮನಿಗಾಗಲಿ ಎಂದೂ ಅಳಿವಿಲ್ಲ. ಮಣ್ಣು ನೀರು ಗಾಳಿ ಬೆಂಕಿ ನಾಶ ಆಗುವುದಿಲ್ಲ. ಮಣ್ಣು ಮಡಿಕೆ ಪುಡಿ ಆಯಿತು ಅಂದರೆ ಮಡಿಕೆ ಪುಡಿ ಆಯಿತು, ಇಡೀ ಇದ್ದದ್ದು ಪುಡಿ ಆಯಿತು, ಮಡಿಕೆ ನಾಶ ಆಗಲಿಲ್ಲ. ಪುಡಿ ರೂಪದಲ್ಲಿ ಮಡಿಕೆ ಇದ್ದೇ ಇದೆ, ಅದನ್ನು ಕುಟ್ಟಿ ಮತ್ತೆ ಎಸೀರಿ, ಮತ್ತೂ ಕೂಡ ಪುಡಿ ಪುಡಿ ರೂಪದಲ್ಲಿದೆ ಹೊರತು ಮಡಿಕೆ ಇಲ್ಲ ಅಂತ ಆಗಲಿಲ್ಲ. ಮಡಿಕೆಯ ಆಕೃತಿ ಇಲ್ಲ, ಮಡಿಕೆಗೆ ಸಂಬಂಧಪಟ್ಟ ಮಣ್ಣು ಹಾಗೇ ಇದೆ. ಎಷ್ಟು ಯೋಚನೆ ಮಾಡಿದ್ರೂ ಈ ಶರೀರದಲ್ಲಿರುವ ಯಾವ ವಸ್ತುವನ್ನು ಒಂದು ಏನು ಯೋಚನೆ ಮಾಡಬೇಕಾದದ್ದು ಅಂದರೆ, ಇಲ್ಲ ಅನ್ನುವ ವಸ್ತು ಯಾವತ್ತೂ ಮತ್ತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇರುವ ವಸ್ತು ಎಂದೂ ಕೂಡ ಇಲ್ಲವಾಗುವುದಿಲ್ಲ. ಈಗ ಯಾವುದೋ ಒಂದು ಇಲ್ಲ, ನಾಳೆ ಇದೆ ಅಂತ ಹೆಂಗಾಗೋದು? ಹಾಗಾದರೆ ಇಲ್ಲ ಅಂತನೋ ವಸ್ತು ಇದೆ ಅಂತ ನಾವು ಲೋಕದಲ್ಲಿ ಕೆಲವೊಮ್ಮೆ ಪ್ರಯೋಗ ಮಾಡ್ತೇವೆ ಅಂದರೆ ಅದರ ತಾತ್ಪರ್ಯ ಇಲ್ಲ ಅನ್ನೋ ವಸ್ತು ಇಲ್ಲ ಇದೆ ಅಂತ ಆಗೋದಲ್ಲ, ಕಾಣದೇ ಇರುವ ವಸ್ತು ಕಾಣುವುದು. ಮಣ್ಣು ನೀರು ಗಾಳಿ ಬೆಂಕಿ ಎಲ್ಲೆಲ್ಲೋ ಹೇಗೋ ಇತ್ತು, ಅದಕ್ಕೊಂದು ಪರ್ಮಿಟೇಷನ್ ಕಾಂಬಿನೇಷನ್ ಶರೀರದ ಆಕೃತಿ ಬಂತು, ಕಾಣಿಸಿತು. ಮಡಿಕೆಯ ಪುಡಿ ಇದೆ, ಎಲ್ಲ ಚೆಲ್ಲಾಪಿಲ್ಲಿ ಆದದ್ದು, ಮತ್ತೊಬ್ಬ ಜಾಗ್ರತೆ ವಹಿಸಿ ಅದನ್ನೆಲ್ಲ ಪುಡಿಯನ್ನು ಒಟ್ಟು ಮಾಡಿ ಅದನ್ನು ಚೆನ್ನಾಗಿ ನೀರಲ್ಲಿ ಕುದಿಸಿ ಬೇಯಿಸಿ ಆವೆ ಮಣ್ಣಾಗಿಸಿ ಮತ್ತೆ ಅದಕ್ಕೆ ಆಕೃತಿ ಕೊಟ್ಟು ಸುಟ್ಟು ತೆಗೆದರೆ ಮತ್ತೆ ಮಡಿಕೆ ಆಯಿತು. ಹಾಗಾದರೆ ಫಾರ್ಮೇಷನ್ ಮಾತ್ರ ಕ್ರಿಯೇಟೆಡ್, ವಸ್ತುಗಳು ಯಾವತ್ತೂ ಕೂಡ ಹೊಸದಾಗಿ ಸೃಷ್ಟಿಯಾಗುವುದಲ್ಲ. ಮಣ್ಣು ಇತ್ತು, ನೀರು ಇತ್ತು, ಆ ಚಕ್ರ ಇತ್ತು, ಮಡಿಕೆ ಮಾಡುವವನಿದ್ದ, ಅದಕ್ಕೊಂದು ಆಕೃತಿ ಕೊಟ್ಟ. ಮಡಿಕೆ ಹುಟ್ಟಿತು ಅಂದರೆ ಇಲ್ಲದೇ ಇದ್ದದ್ದು ಹುಟ್ಟಿದ್ದಲ್ಲ. ಮಡಿಕೆಯ ಆಕೃತಿ ಬೇರೆ ಇತ್ತು, ಮಣ್ಣಿನ ರೂಪದಲ್ಲಿತ್ತು, ನೀರೆಲ್ಲೋ ಸೇರಿತ್ತು, ಆಕೃತಿ ಬಂದಿರಲಿಲ್ಲ, ಈಗ ಬಂತು, ಅದು ಹುಟ್ಟಿತು. ಮಡಿಕೆ ಸತ್ತಿತು ಅಂತ ಹೇಳ್ತೇವಾ? ಒಡೆಯಿತು ಅಂತ. ಹಾಗಾದರೆ ಅದು ಮಡಿಕೆ ಆಕೃತಿ ಹೋಯಿತು, ಮಡಿಕೆ ಇದೆ. ನೀವು ಎಷ್ಟು ಸಣ್ಣ ಚಂಪಂಚೂರು ಮಾಡಿ ಅದನ್ನು ಆಕಾಶಕ್ಕೆ ಎಷ್ಟು ಧೂಳಿನ ರೂಪದಲ್ಲಿ ಹಾಕಿದ್ರು ನಿಮಗೆ ಸಿಗುವುದಿಲ್ಲ ಅಂತ ಬಿಟ್ಟರೆ ನಾಶ ಆದದ್ದು ಅಂತ ಇಲ್ಲವೇ ಇಲ್ಲ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಅದನ್ನಾಗಿ ಭಗವಂತನಿಗಾಗಲಿ ಪ್ರಕೃತಿಗಾಗಲಿ ಅಳಿವಿಲ್ಲ. ಒಳ್ಳೆಯ ಕೆಲಸ ಮಾಡಿದವರಿಗೆ ಯಾವತ್ತೂ ಕೆಟ್ಟದಾಗುವುದಿಲ್ಲ, ಕೆಲಸ ಮಾಡಿದವನಿಗೆ ಯಾವತ್ತೂ ಒಳ್ಳೆಯದಾಗುವುದೇ ಇಲ್ಲ. ನಮಗೆ ಕಾಲದ ಪರಿಮಿತಿ ಬಹಳ ಚಿಕ್ಕದಾಗಿರೋದ್ರಿಂದ ನಾವು ಇಷ್ಟರಿಂದ ಇಷ್ಟರೊಳಗೆ ಅಳಿಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದರ ಎಲ್ಲ ಫಲಗಳನ್ನು ನಾವು ಪಡೆಯುವುದರಲ್ಲಿ ಸೋಲ್ತೇವೆ. ಅದರಿಂದಾಗಿ ನಮ್ಮ ಪ್ರಶ್ನೆ ಬರುತ್ತೆ, ಯಾವಾಗ ನಾನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದಾಗಲೂ? ಯಾಕೆಂದರೆ ಯಂಹಿನೌ ಯಥಯಂತೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ ಅಂತ ಹೇಳೋದು. ಸುಖ ದುಃಖ ಬರುವುದಿಲ್ಲ ಅಂತಲ್ಲ, ಆ ಸುಖ ಮತ್ತು ದುಃಖ ಬಂದಾಗ ನಮ್ಮ ಪ್ರತಿಕ್ರಿಯೆ ಅತ್ಯಂತ ಕೆಟ್ಟದಾಗಿದ್ದರೆ ಅದರ ಪರಿಣಾಮ ಕೆಟ್ಟದಾಗಿರುತ್ತೆ. ಸುಖ ಬಂದಾಗ ಏನೋ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಬಿಡೋದು, ಆಮೇಲೆ ಅಯ್ಯೋ ನಾನು ಹಾಗೆ ಹೇಳಬಾರ್ದಿತ್ತು ಅಂತ ಉದ್ವೇಗದಿಂದ ಏನೇನೋ ಮಾತಾಡಿಬಿಡೋದು, ಆಮೇಲೆ ಕ್ಷಮೆ ಕೇಳುವಂಥ ಸ್ಥಿತಿ ತರೋದು. ಇದು ಆಗಬಾರ್ದು ಅನ್ನುವುದನ್ನು ಸಮಸ್ಥಿತಿಗೆ ಕಾಯ್ದುಕೊಳ್ಳುವುದೇನಿದೆ, ಅದರ ಪ್ರಭಾವ ಪರಿಣಾಮ ರೂಪವಾಗಿ ಕೆಟ್ಟ ಸ್ಥಿತಿಗೆ ಹೋಗಬಾರ್ದು ಅನ್ನುವುದು ಸಮಸ್ಥಿತಿ. ಸುಖನೇ ಆಗಬಾರ್ದು ದುಃಖನೇ ಆಗಬಾರ್ದು ಅಂದರೆ ಕಲ್ಗೊಂಡು ಅಥವಾ ಹೆಣ, ಎರಡಕ್ಕೂ ವ್ಯತ್ಯಾಸ ಇಲ್ಲ. ದುಃಖ ಸುಖ ಆಗುವುದು ಮನುಷ್ಯನಿಗೆ ಸಹಜ. ಆದರೆ ಅದರಿಂದ ರಿಯಾಕ್ಷನ್ ಏನಿದೆ, ಆ ದುಃಖ ಆದ ತಕ್ಷಣ ಯಾರ ಮೇಲೆ ಸಿಟ್ಟು ಬಂತು, ದ್ವೇಷ ಬಂತು, ಅಸೂಯೆ ಬಂತು, ಮೋಹ ಆಯಿತು, ನೆನಪು ಹೋಯಿತು, ಮರ್ತೋಯ್ತು, ಗಲಾಟೆ ಮಾಡಿದ, ಇನ್ನೊಬ್ಬರಿಗೆ ವಿರುದ್ಧವಾಗಿ ನಿಂತ, ಇದರಿಂದ ತನ್ನ ಸಾಧನೆಯ ಅತ್ಯಂತ ಅದ್ಭುತವಾದ ಶಕ್ತಿಯನ್ನು ಶರೀರವನ್ನು ದುರುಪಯೋಗಪಡಿಸಿಕೊಂಡ ಅಂದರೆ ಆ ಎಲ್ಲ ಸುಖ ದುಃಖಗಳು ಅವನ ಮೇಲೆ ಚೆನ್ನಾಗಿ ಪರಿಣಾಮ ಮಾಡಿವೆ ಅಂತ ಅರ್ಥ. ಸುಖ ಬಂದಾಗ ಉಬ್ಬಿ ತಗ್ಗಿ ಮದದಿಂದ ಮತ್ಸರದಿಂದ ದರ್ಪದಿಂದ ಇನ್ನೊಬ್ರಿಗೆ ಸಿಗಬಾರ್ದು, ನನಗೆ ಮಾತ್ರ ಸಿಗಬೇಕು ಅನ್ನೋ ಸ್ವಾರ್ಥ ಬಂತು ಅಂದರೆ ಅದು ದೋಷ. ಹಾಗಾಗಿ ಸುಖ ದುಃಖವೇ ದೋಷ ಅಲ್ಲ, ಸುಖ ದುಃಖದಿಂದ ಮುಂದೆ ಆಗುವ ಪರಿಣಾಮ ಏನಿದೆ ಇದು ನಾವು ತಡೆದು ನಿಲ್ಲಿಸಿಕೊಳ್ಬೇಕಾದದ್ದು ಅಲ್ಲ. ಇದು ಹಾಗೇ ಆಗುತ್ತಲ್ಲ ಮನುಷ್ಯ ಅಂತ ಅಂದಮೇಲೆ, ಶರೀರ ಇದ್ದ ಮೇಲೆ ಅದು ಹಾಗೇ ಆಗುತ್ತೆ. ಶರೀರ ಇದ್ದ ತಕ್ಷಣ ಆಗುತ್ತೆ ಅಂತಿಲ್ಲ. ನಿದ್ದೆಯಲ್ಲಿ ಏನಾದರೂ ಸುಖ ದುಃಖ ಆಗುತ್ತಾ? ಹಾಗಾದರೆ ಶರೀರ ಅಲ್ಲ ಸುಖ ದುಃಖ ಪಡುವುದು. ಸುಖ ದುಃಖ ಪಡುವುದು ಬೇರೆ ಯಾವುದೋ ಇದೆ. ಹಾಗಾದರೆ ಯಾವುದದು? ಎದ್ದಾಗಲೂ ನನಗೆ ಸುಖ ಆಯಿತು ಅಂತ ನಾವು ಹೇಳುವಾಗಲೂ ನನಗೆ ಅಂದರೆ ಯಾರು? ಈ ಶರೀರ ಅಲ್ಲ,
ಅದು ಹೇಗೆ ಗೊತ್ತು? ನನ್ನ ಶರೀರ ಅಂತ ಹೇಳ್ತೀವಲ್ವಾ, ನನ್ನ ಕೈ, ನನ್ನ ತಲೆ, ನನ್ನ ಕಾಲು, ನನ್ನ ಶರೀರ ಅಂತ. ನನಗೆ ಮನಸ್ಸಿಲ್ಲ, ನನ್ನ ಮನಸ್ಸು ಇವತ್ತು ಒಪ್ಕೊಳ್ತಾ ಇಲ್ಲ. ಹಾಗಾದರೆ ನನ್ನ ಮನಸ್ಸು ಅಂದರೆ ನಾನು ಯಾವುದೋ, ಮನಸ್ಸು ಯಾವುದೋ ಬೇರೆ ಅಲ್ವಾ? ಹಾಗಾದರೆ ಈ ಎಲ್ಲದಕ್ಕಿಂತ ಬೇರೆದಾದ ಒಂದು ಸ್ಪಿರಿಟ್, ಅದು ಭಗವಂತನ ಪ್ರತೀಕ, ಪ್ರತಿಬಿಂಬ. ಅವನು ಹೇಗೆ ಯಾವಾಗಲೂ ಸದಾಕಾಲ ಅವಿನಾಶಿಯಾಗಿರ್ತಾನೋ, ಈ ಜೀವವು ಕೂಡ ಅವನಂತೆ ಅವಿನಾಶಿಯಾಗಿರುತ್ತೆ. ಆದರೆ ಲೋಕದ ಸತ್ವರಜಸ್ಸು ತಮಸ್ಸು ಅನ್ನೋ ಗುಣಗಳ ಬಲೆಯೊಳಗೆ ಸಿಲುಕಿಕೊಂಡವನು ಅಜ್ಞಾನದ ಭರದಿಂದ ಜಗತ್ತಿನ ಎಲ್ಲ ಸೊತ್ತುಗಳು ನನ್ನದು, ನಾನು ನನಗೋಸ್ಕರ ಅದಕ್ಕೋಸ್ಕರ ಹೇಳಿದ್ದು. ಕಾರಣ ಯಾವುದು ಅಂದರೆ ಶರೀರ ಅಲ್ಲ, ಈ ಶರೀರ ನಾನೇ ಅಥವಾ ನನ್ನದೇ ಅನ್ನುವ ಅಭಿಮಾನ ಕಾರಣ. ನನ್ನ ಮಗು 2 ಬಿದ್ದಿದೆ, ಒಂದು ಪಕ್ಕದ ಮನೆಯದು, ಒಂದು ನಮ್ಮ ಮನೆಯದು. ನಮ್ಮನೆ ಮಗುವನ್ನು ಮಾತ್ರ ಎತ್ಕೊಂಡು ಬರ್ತಾನೆ. ಆ ಮಗುವನ್ನು ಅವ್ರು ಯಾರು ಬರಲೇ ಇಲ್ಲ ಅಂತ ಆಮೇಲೆ ಅವರನ್ನು ಬೈತಾ ಕೂತಿರ್ತಾನೆ. ಏನು ಮಕ್ಕಳನ್ನು ನೋಡ್ಕೊಳ್ಳೋ ತಾಕತ್ತಿಲ್ಲ, ಯಾಕೆ ಮಕ್ಕಳನ್ನು ಹೊರಬೇಕು ಅಂತ. ಇವನು ಅದೇ ಪಕ್ಕದಲ್ಲೇ ನೋಡಿದ್ದು, ಇವನ ಮಗುವನ್ನು ಎತ್ತುವಾಗ ಅದನ್ನು ಎತ್ತಬಹುದು. ಆದರೆ ನಮ್ಮ ಮಗುವಿಗಾದಾಗ ವೇದನೆ ಆಗುತ್ತೆ, ಪಕ್ಕದ ಮಗು ಬಿದ್ದಾಗ ವೇದನೆ ಆಗೋದಿಲ್ಲ. ಹಾಗಾದರೆ ಅಲ್ಲಿ ಮಗು ಬಿದ್ದದಕ್ಕೆ ವೇದನೆ ಆಗಿದ್ದಲ್ಲ, ನನ್ನ ಮಗು ಅನ್ನುವ ಅಟ್ಯಾಚ್ಮೆಂಟು ವೇದನೆ ಕಾರಣ ಆಗಿದ್ದು. ಹಾಗಾದರೆ ವೇದನೆಗೆ ಅಥವಾ ಸುಖಕ್ಕೆ ಕಾರಣ ನನ್ನ ಮಗು ಫಸ್ಟ್ ರ್ಯಾಂಕ್ ಬಂದಾಗ ಖುಷಿ ಆಗುತ್ತೆ, ಪಕ್ಕದ ಮನೆ ಮಗು ಫಸ್ಟ್ ರ್ಯಾಂಕ್ ಬಂದಾಗ ನನ್ನ ಮಗು ಬರಲಿಲ್ಲ ಅನ್ನೋದಕ್ಕೋಸ್ಕರ ಆ ಮಗುವಿನ ಮೇಲೆ ಸಿಟ್ಟು ಬರುತ್ತೆ. ಹಾಗಾದರೆ ನಾನು ನನ್ನದು ಅನ್ನುವ ಯೋಚನೆಗಳೇ ನಮ್ಮನ್ನು ಯಾವತ್ತೂ ದುಃಖಕ್ಕೆ ಈಡು ಮಾಡುವುದು ಹೊರತು, ನನ್ನದೇ ಶರೀರಕ್ಕೆ ಗಾಯ ಆದಾಗ ಶರೀರದಿಂದಲೇ ದುಃಖ ಆಗೋದಾಗಿದ್ದರೆ ಆಟ ಆಡುವಾಗ ಗಾಯ ಆಗುತ್ತೆ, ನೆನಪೇ ಇರೋದಿಲ್ಲ. ಆಟ ಮುಗಿದು ಎಲ್ಲ ಭರ ಎಲ್ಲ ಇಳಿದ ಮೇಲೆ ಕಾಲು ತೊಳಿಲಿಕ್ಕೆ ಹೋದಾಗ ಗಾಯ ನೆನಪಾಗುತ್ತೆ. ಅಯ್ಯೋ ಇಷ್ಟು ಉರಿತಾ ಇದೆ, ಗೊತ್ತೇ ಆಗಲಿಲ್ಲ. ಅಂದರೆ ನನಗೆ ಗಾಯ ಆಗಿದ್ದರೂ ನಾನು ಅದರ ಮೇಲೆ ಗಮನ ಹರಿಸಿದ ಮೇಲೆ ನನಗೆ ಗಾಯ ಆಗಿದೆ ಅಂತ ಗೊತ್ತಾದ ಮೇಲೆ ಗಾಯದ ಉರಿ. ಹಾಗಾದರೆ ಶರೀರದಿಂದ ಸುಖ ದುಃಖಗಳ ಅನುಭವ ಅಲ್ಲ, ಶರೀರ ನನ್ನದು, ನನ್ನಿಂದ, ನನಗೋಸ್ಕರ ಅನ್ನುವ ಈ 7 ವಿಭಕ್ತಿಗಳ ಪರಿಣಾಮ ಅನ್ನೋದು ಎಲ್ಲೆಲ್ಲಿ ಆಗುತ್ತೋ ಅಲ್ಲೆಲ್ಲ ಅದರ ಸುಖ ದುಃಖಗಳ ಪರಿಣಾಮ ನಾವು ನೋಡ್ತೇವೆ ಅಂತ. ಹೀಗೆ ಕೃಷ್ಣ ಜ್ಞಾನದ ಬಗ್ಗೆ, ಕರ್ಮದ ಬಗ್ಗೆ, ಯೋಗದ ಬಗ್ಗೆ, ಸಿದ್ಧಿಯ ಬಗ್ಗೆ, ಭಕ್ತಿಯ ಬಗ್ಗೆ, ಅದರ ಜೊತೆಗೆ ಭಗವಂತನ ಅಸ್ತಿತ್ವದ ಬಗ್ಗೆ, ಅದು ಜೀವನ ಜೊತೆಗಿರುವ ಸಂಬಂಧದ ಬಗ್ಗೆ, ಅದನ್ನು ಪೂಜೆಯಾಗಿಸುವ ಬಗ್ಗೆ, ಹೀಗೆ ಹೇಳದ ಸಂಗತಿ ಇಲ್ಲ. ಗೀತೆ ಅನ್ನೋದು ಒಂದು ಸಮಗ್ರ ಬದುಕಿನ ಚಿತ್ರಣ. ಅದರಲ್ಲಿ ನಮ್ಮ ಆಹಾರ ಹೇಗಿರಬೇಕು ಅಂತಲೂ ಇದೆ, ವಿಹಾರ ಹೇಗಿರಬೇಕು ಅಂತಲೂ ಇದೆ, ಯಾವುದಕ್ಕೆ ನಿದ್ದೆಗೆಡಬೇಕು, ಯಾವುದಕ್ಕೆ ನಿದ್ದೆಗೆಡಬಾರದು. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಯಾವಾಗ ಯೋಗ ಅನ್ನೋದು ದುಃಖವನ್ನು ಕಳೆಯುತ್ತೆ ಅಂತಂದರೆ ಕಾಲಕ್ಕೆ ಸರಿಯಾದ ಕ್ರಿಯೆಯನ್ನು ಮಾಡಿದರೆ ಮಾತ್ರ. ಯೋಗ ಕರ್ಮಸು ಕೌಶಲಂ. ತಿಳಿಯದ ಕರ್ಮವನ್ನು ಹೇಗೋ ಮಾಡಿದರೂ ಅನರ್ಥವೇ, ಅಥವಾ ಮಾಡಬೇಕಾದ ಕರ್ಮವನ್ನು ತಪ್ಪಾಗಿ ಮಾಡಿದರೂ ಅನರ್ಥವೇ. ನನಗೆ ಸಂಬಂಧವೇ ಪಡೆದ ಕರ್ಮವನ್ನು ಚೆನ್ನಾಗಿ ಮಾಡಿದರೂ ಅದರಿಂದ ಫಲ 0. ನನಗೆ ಸಂಬಂಧಪಟ್ಟ ಕರ್ಮವನ್ನು ಯಾವ ಕಾಲದಲ್ಲಿ ನಾನು ಮಾಡಬೇಕು ಅಂತ ತಿಳಿದುಕೊಂಡು ಮಾಡಬೇಕಾದ ರೀತಿಯನ್ನು ಅರ್ಥೈಸಿಕೊಂಡು ಅವನು ಕೆಲಸ ಮಾಡಿದರೆ ಅದರ ವಿಶಿಷ್ಟವಾದ ಫಲವನ್ನು ಅವನು ಉಣ್ಣುವುದಕ್ಕೆ ಸಾಧ್ಯವಾಗುತ್ತೆ ಅಂತ. ಹೀಗೆ ಜಗತ್ತಿನ ಎಲ್ಲ ಕರ್ಮಗಳು ಕೂಡ ಭಗವಂತನ ಸೇವೆಯಾಗುವುದಕ್ಕೆ ಸಾಧ್ಯ ಇದೆ. ನಾವು ಅಂದುಕೊಳ್ಳುವುದಷ್ಟೇ ದೇವರ ಪ್ರತೀಕ ಇದ್ದು ಅದರ ಸುತ್ತ ನಡೆದರೆ ಮಾತ್ರ ಅದು ದೇವರ ಪೂಜೆ ಅಂತ. ಖಂಡಿತ ಅಲ್ಲ ಅಂದ ಕೃಷ್ಣ. ನೀನು ಎಲ್ಲಿ ಕೆಲಸ ಮಾಡು, ಗದ್ದೆಯಲ್ಲಿ ಕೆಲಸ ಮಾಡಿದ್ರೂ ದೇವರ ಪೂಜೆ, ತೋಟದಲ್ಲಿ ಕೆಲಸ ಮಾಡಿದ್ರೂ ದೇವರ ಪೂಜೆ, ಆಫೀಸಲ್ಲಿ ಕೆಲಸ ಮಾಡಿದ್ರೂ ದೇವರ ಪೂಜೆ, ಆಕಾಶದಲ್ಲಿ ಮಾಡಿದ್ರೂ ದೇವರ ಪೂಜೆ, ಭೂಮಿ ಆಳದಲ್ಲಿ, ಸಮುದ್ರದ ಮಧ್ಯದಲ್ಲಿ ಎಲ್ಲಿ ಮಾಡಿದ್ರೂ ನಿನಗೆ ದೇವ್ರ ನೆನಪಾಯ್ತಾ, ಅದು ದೇವರ ಪೂಜೆ. ದೇವರ ಪೂಜೆಯಲ್ಲೂ ದೇವರೇ ಮರೆತೋದ್ನ, ಅದು ಪೂಜೆ ಅಲ್ಲ, ಪೂಜೆಯ ನಾಟಕ ಅಷ್ಟೇ. ಆದರೆ ನೀನು ಮಾಡಬೇಕಾದದ್ದು ನಾಟಕ ಅಲ್ಲ, ಭಗವಂತನಿಗೆ ಪ್ರೀತಿಯಾಗುವಂತಹ, ಅವನು ಮೆಚ್ಚಬೇಕು ಅಂತ ಬಯಸುವ, ಅವನಿಗೆ ಮೋಸ ಮಾಡದ ದೇವಹಿತಂ ಯದಾಯುಹು ವ್ಯಷೇಮ. ನಮ್ಮ ಶರೀರವನ್ನು ಭಗವಂತ ಮೆಚ್ಚುವಂತೆ ಕಳೆಯುವುದಕ್ಕೋಸ್ಕರ ಪ್ರಯತ್ನಿಸಬೇಕು ಹೊರತು ನಮ್ಮ ಸುತ್ತಲಿನ ಯಾರೋ ಮಂದಿಯನ್ನು ಮೆಚ್ಚಿಸ್ಲಿಕ್ಕೋಸ್ಕರ ನಾವು ಮಾಡಬೇಕಾದ ಪ್ರಯತ್ನ ಅಲ್ಲವೇ ಅಲ್ಲ. ಅದು ಯಾವ ರೀತಿಯಿಂದಲೂ ನಮಗೆ ಉನ್ನತವಾದಂತಹ ಸ್ಥಿತಿಯನ್ನು ಒದಗಿಸುವುದೂ ಇಲ್ಲ ಅಂತ. ಹೀಗೆ ಹಲವು ರೀತಿಯಲ್ಲಿ ಕೃಷ್ಣನ ಮಾತುಗಳು ಈ ಇಡೀ 700 ಶ್ಲೋಕಗಳಲ್ಲಿ 18 ಅಧ್ಯಾಯಗಳಲ್ಲಿ ಮಹಾಭಾರತದ ನಡುವಿನಲ್ಲಿ ಕೃಷ್ಣನ ಮಾತಾಗಿ ಅರ್ಜುನನಿಗೆ ಕಿವಿಯಾಗಿ, ಆ ಸಂದೇಶವನ್ನು ಸಂಜಯ ಧೃತರಾಷ್ಟ್ರನ ಸಂವಾದವಾಗಿ ಜನಮೇಜಯ ವೈಶಂಪಾಯನನಿಗೆ ಹೇಳಿದಂತೆ, ಮುಖ್ಯವಾಗಿ ವ್ಯಾಸರು ಬರೆದಿಟ್ಟಂತೆ ಕಂಡ ಅಷ್ಟೂ ಸಂಗತಿಗಳನ್ನು ಆಚಾರ್ಯ ಮಧ್ವರ ನಡುವೆ ನೆಲೆಸಿದಂತಹ ರುಕ್ಮಿಣಿ ಸತ್ಯಭಾಮ ಸಹಿತನಾದಂತಹ ಕಡಗೋಲು ಗೋಪಾಲಕೃಷ್ಣನಿಗೆ ಹೃತ್ಪೂರ್ವಕವಾಗಿ ಈ ಎಲ್ಲ ಇಷ್ಟು ದಿನದ ಮಾತುಗಳನ್ನು ಸಮರ್ಪಣೆ ಮಾಡ್ತಾ, ಈ ಕಾರ್ಯವನ್ನು ಒದಗಿಸಿದ ಶ್ರೀಪಾದರಿಗೂ ಕೃತಜ್ಞತೆಗಳನ್ನು ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.